ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 5ನೆಯ ಒಂದು ಗದ್ಯ ದಣಿಗಳ ಬೆಳ್ಳಿ ಲೋಟ. ಈ ಒಂದು ಪಾಠದ ಸಾರಾಂಶವನ್ನು ತಿಳಿಯುವುದಕ್ಕಿಂತ ಪೂರ್ವದಲ್ಲಿ ಲೇಖಕರ ಪರಿಚಯವನ್ನು ನೋಡೋದಾದರೆ, ಈ ಒಂದು ಗದ್ಯವನ್ನು ಡಾಕ್ಟರ್ H ನಾಗವೇಣಿಯವರ ಒಂದು ಪರಿಚಯವನ್ನು ಮಾಡೋದಾದರೆ, ಇವರು 29/11/1962 ಇವರ ಜನನ. ಆಧುನಿಕ ಕನ್ನಡ ಸಾಹಿತ್ಯದ ಮಹತ್ವ ಲೇಖಕಿಯರಲ್ಲಿ H ನಾಗವೇಣಿ ಇವರು ಒಬ್ಬರು. ನಾಗವೇಣಿಯವರು ಮಂಗಳೂರಿನ ಹೊನ್ನೆಕಟ್ಟೆ ಎಂಬಲ್ಲಿ ಜನಿಸಿದರು. ಮಾಹಿತಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಕೋಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದ ಕೇಂದ್ರೀಯ ಪರಾವರ್ತನೆಯಲ್ಲಿ ಸೇವೆ ಸಲ್ಲಿಸಿ ಈಗ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಮುಖ್ಯ ಗ್ರಂಥಪಾಲಕಿ ಆಗಿದ್ದಾರೆ. ಹೊಸ ಕಥನ ಶೈಲಿಯನ್ನು ರೂಢಿಸಿಕೊಂಡಿರುವ ನಾಗವೇಣಿಯವರು ಕರಾವಳಿಯ ಪರಿಸರವನ್ನು ತಮ್ಮ ಕಥನಗಳಲ್ಲಿ ಆಪ್ತವಾಗಿ ಚಿತ್ರಿಸಿದ್ದಾರೆ. ಗಾಂಧಿ ಬಂದ ಕಾದಂಬರಿ, ನಾಲ್ಕನೇ ನೀರು, ಮೀಯುವ ಆಟ ಇವರ ಕಥಾ ಸಂಕಲನಗಳು. ವಸುಂಧರೆಯ ಜ್ಞಾನ ಪ್ರಬಂಧಗಳ ಸಂಕಲನ, ಸೂರ್ಯನಿಗೊಂದು ವೀಳ್ಯ ಅಂಕಣ ಬರಹಗಳ ಸಂಗ್ರಹ, ನವೋದಯದ ಕಥೆಗಾರ್ತಿ ಗೌರಮ್ಮ, ರಂಗಸಂಪನ್ನ ಕಂಬಾರ, ಸಾರ ವಿಸ್ತಾರ, ತಿರುಳು ತೋರಣ ಇವುಗಳು ಇವರ ಇನ್ನಿತರ ಪ್ರಮುಖ ಕೃತಿಗಳು. ಇವರ ಗಾಂಧಿ ಬಂದ ಕಾದಂಬರಿಯು ರಂಗಕೃತಿಯಾಗಿ ರೂಪಾಂತರಗೊಂಡು ಜನಪ್ರಿಯಗಳಿಸಿದೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಚದುರಂಗ ಪ್ರಶಸ್ತಿ, SS ಭೂಸನೂರ ಮಠ ಪ್ರಶಸ್ತಿ, ಗೀತಾ ದೇಸಾಯಿ ಪ್ರಶಸ್ತಿ ಇನ್ನೂ ಮುಂತಾದ ಪುರಸ್ಕಾರಗಳು ಇವರಿಗೆ ಸಂದಿವೆ. ದಣಿಗಳ ಬೆಳ್ಳಿ ಲೋಟ ಕಥೆಯಲ್ಲಿ ಹೊಳೆ ಒಂದು ಪಾತ್ರವಾಗಿ ಬಂದಿದೆ. ಉಳ್ಳವರು ತಮ್ಮ ಸ್ವಾರ್ಥ ಆಮಿಷಕ್ಕೆ ಬಡವರನ್ನು ದಾರುಣವಾಗಿ ದುಡಿಸಿಕೊಳ್ಳುವ ರೀತಿ ಅಮಾನುಷವಾದುದು. ಶೋಷಿತರು ತಮ್ಮ ನ್ಯಾಯಕ್ಕೆ, ಜೀವನ ಮೌಲ್ಯಕ್ಕೆ ಭಂಗ ಬಂದಾಗ ಹೇಗೆ ಆಕ್ರೋಶಗೊಳ್ಳುತ್ತಾರೆ ಎಂಬುದು ಈ ಕಥೆಯಲ್ಲಿ ಮಾರ್ಮಿಕವಾಗಿ ಚಿತ್ರಿತಗೊಂಡಿದೆ. ಈ ಒಂದು ಪ್ರಸ್ತುತವಾದಂತಹ ಒಂದು ಗದ್ಯವನ್ನು ಡಾಕ್ಟರ್ H ನಾಗವೇಣಿಯವರೇ ರಚಿಸಿರುವಂತಹ ಕೃತಿ ಮೀಯು ಆಟ ಅನ್ನುವಂತಹ ಒಂದು ಕೃತಿಯಿಂದ ಆಯ್ಕೆ ಮಾಡಲಾಗಿರುವಂತಹದ್ದು ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಒಂದು ಗದ್ಯ. ಈ ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಗದ್ಯದ ಒಂದು ಪೀಠಿಕಾ ಭಾಗವನ್ನು ನೋಡೋದಾದರೆ, ಸಮಾಜದಲ್ಲಿ ಮೊದಲಿನಿಂದಲೂ ಬಡವರು, ಕೂಲಿಕಾರರ, ನಿರ್ಗತಿಕರ ಬಗ್ಗೆ ತಾರತಮ್ಯ ಧೋರಣೆ ಎದ್ದು ಕಾಣುತ್ತದೆ. ಉಳ್ಳವರು ದುರ್ಬಲರ ಶ್ರಮವನ್ನಾಗಲಿ ಪ್ರತಿಭೆಯನ್ನಾಗಲಿ ಗೌರವಿಸದೆ ಅವರ ಪರಿಶ್ರಮದಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸ್ತಾರೆ. ಶೋಷಿತರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಹೇಗೆ ಪ್ರತಿರೋಧ ವ್ಯಕ್ತವಾಗುತ್ತದೆ ಎನ್ನುವುದು ಈ ಕಥೆಯಲ್ಲಿ ಅನಾವರಣಗೊಂಡಿದೆ. ಮನುಷ್ಯನ ಭಾವನೆಗಳು ಹೊಳೆಗೂ ಇರುವಂತೆ ಹೊಳೆಯ ಪಾತ್ರವನ್ನು ಸಕ್ರಿಯವಾಗಿ ಇಲ್ಲಿ ಕವಯಿತ್ರಿಯವರು ತಂದಿದ್ದಾರೆ. ಕರಾವಳಿ ತೀರದ ಬಡವರ ಬದುಕು, ಅವರ ಅಸಹಾಯಕತೆ ಹಾಗೂ ಆಡುಭಾಷೆಯ ಸೊಗಸು ಅತ್ಯಂತ ಮನೋಜ್ಞವಾಗಿ, ಅಂದರೆ ಮನಸ್ಸಿಗೆ ಮುಟ್ಟುವಂತಹ ರೀತಿಯಲ್ಲಿ ಈ ಒಂದು ಕಥೆಯ ಉದ್ದಕ್ಕೂ ಗಮನ ಸೆಳೆಯುವಂತಿದೆ. ಸಣ್ಣ ಕಥೆಯ ಮುಖ್ಯ ಲಕ್ಷಣವಾದ ಆಕರ್ಷಕ ಶೈಲಿ, ಯಾರೂ ಊಹಿಸದ ಅಂತ್ಯ ಈ ಕಥೆಗೆ ಮೆರುಗನ್ನು ತಂದಿದೆ. ಕರಾವಳಿಯ ಬದುಕಿನ ವಿವರಗಳೊಂದಿಗೆ ಈ ಕತೆ ಹೃದಯಂಗಮವಾಗಿ ನಿರೂಪಿತವಾಗಿದೆ. ಆ ಮಾನ್ಗೇಡಿ ಒಳಗೆ ಒಂದಿಷ್ಟು ಉಗ್ರೆಡೆಯಲ್ಲಾದರೂ ನಾಚಿಕೆ ಎಂಬುದಿದ್ದರೆ ಆ ಪರಿಯ, ಅಂದರೆ ಹಲವಾರು ರೀತಿಯ ಬೈಗಳಿಗೆ ಅದು ತಟ್ಟನೆ ಹಿಂಗೋಗ್ತಿತ್ತು, ಅಂದರೆ ಬತ್ತಿ ಹೋಗ್ಬಿಡ್ತಿತ್ತು, ಅಥವಾ ಸರ್ರೆಂದು ನುಗ್ಗಿ ಬಂದು ಕೆನ್ನ ನುಂಗ್ಬಿಡ್ತಿತ್ತೋ ಏನೋ. ಅದೆಂಥದ್ದೂ ಇಲ್ಲದೆ ಅದು ಓದೋದು ಅಸಹ್ಯ, ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಎಂಬಂತೆ, ಅಂದರೆ ನೀನು ಎಷ್ಟು ಹೇಳ್ತೀಯೋ ಹೇಳ್ತಾ ಹೋಗು, ನಾನು ಅದನ್ನು ಕೇಳ್ತಾ ಹೋಗ್ತೀನಿ ಅನ್ನೋಂಥರ ಮಟ್ಟಿಗೆ ಅದು ಹೊಳೆ ಹರಿತ ಕಸ ಕಡ್ಡಿಗಳನ್ನು ಹೊತ್ತು ಹರಿತಾನೇ ಇತ್ತು. ಜೊತೆಗೆ ಅದು ಕಡಲತ್ತ ಸಾಕ್ತಾನೇ ಇತ್ತು. ಮುಂಜಾನೆ ಚಿನ್ನಮ್ಮ ಎಂದಿನಂತೆ
ಹೊಳೆಯ ಸೆರಗಲ್ಲಿ ಅಂದರೆ ಹೊಳೆಯ ಅಂಚಿನಲ್ಲಿ ಕೂತ್ಕೊಂಡು ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿ ಕೂತು ಪಕ್ಕದಲ್ಲಿ ಬೂದಿಯ ಗೆರಟೆಯನ್ನಿರಿಸಿಕೊಂಡು, ಅಂದರೆ ಗೆರಟೆ ಅಂದರೆ ತೆಂಗಿನ ಚಿಪ್ಪಿನಿಂದ ಮಾಡಿರುವಂಥದ್ದು. ಆ ತೆಂಗಿನ ಚಿಪ್ಪಿನಲ್ಲಿ ಪಾತ್ರೆಯನ್ನು ತೊಳೆಯುವುದಕ್ಕಾಗಿ ಬೂದಿಯನ್ನು ಇರಿಸ್ಕೊಂಡು ಪಾತ್ರೆ ತೊಳೆಯುವುದಕ್ಕಾಗಿ ಕೂತ್ಕೊಂಡು ಒಳೆಯ ಗುಣವಾಚನಕ್ಕೆ ತೊಡಗಿದ್ದಳು. ಒಳೆಯ ಗುಣವಾಚನ ಅಂದರೆ ಅದನ್ನು ಬೈಯೋಲಿಕ್ಕೆ ಅವಳು ಪ್ರಾರಂಭಿಸಿದ್ಲು. ಹೊಳೆಯುವ ಒಳೆಯ ಮೈಗೆ ಆ ಪರಿಯ ಬೈಗಳ ಪೆಟ್ಟು ತಗುಲುತ್ತಿದ್ದಂತೆ, ಹೊಳಿತಾ ಇರುವಂತಹ ಒಳೆಯ ಮೈಗೆ ಆ ಪರಿ ಅಂದರೆ ರೀತಿಯ ಬೈಗಳ ಪೆಟ್ಟು ತಗುಲ್ತಾ ಇದ್ದಂತೆ, ಆ ಬೈಗಳನ್ನು ಕೇಳಿಸ್ತಾ ಇದ್ದಂತೆ ಅದರ ದಡದಲ್ಲಿ ನಿಂತ ಮರಿಮೀನುಗಳನ್ನು ಹುಡುಕುವುದಕ್ಕಾಗಿ ನಿಂತದ್ದಂತಹ ಎಣಿಸಲಾಗದಷ್ಟು ಕೊಕ್ಕರೆ, ಕೊಂಗ್ರು, ಮಿಂಚುಳ್ಳಿಗಳೆಲ್ಲ ಆಕೆಯ ಬೈಗುಳ ಪಾಲು ನಮಗೆ ಯಾವತ್ತೂ ಬೇಡ, ತಮಗೆಂದೂ ಬೇಡ ಅಂತ ಹೇಳ್ಬಿಟ್ಟು ಸರ್ರೆಂದು ಆಚೆ ದಡಕ್ಕೆ ತಕ್ಷಣ ಹಾರಿ ಹೋದ್ವಂತೆ. ಹೇಗೆ ಅಂದರೆ ಆಕೆ ಎಷ್ಟು ಬೇಸರದಿಂದ ಹೊಳೆಯನ್ನು ಬೈತಿದ್ಲು ಅನ್ನುವಂಥದ್ದನ್ನು ಈ ಒಂದು ಪ್ಯಾರದಲ್ಲಿ ನೋಡಿದ್ವಿ. ಹಾಗೆ ಆ ಹೊಳೆಯೇನು ಬೇಕೆಂದೇ ಚಿನ್ನಮ್ಮನ ಕುಟುಂಬಕ್ಕೆ ಅಂತಹ ಅಪವಾದವೇನೂ ಎಳೆದು ತಂದು ಹಾಕಿದೆಯೇ? ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ, ವಾತ್ಸಲ್ಯ, ಕಾಳಜಿ, ಅನುಕಂಪವಿಲ್ಲ. ಇಲ್ಲದಿದ್ದಲ್ಲಿ ಆ ಹೊಳೆ ಯಾಕಾಗಿ ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ, ಅಂದರೆ ಮೀನನ್ನು ಹಿಡಿಯುವಂತಹ ಒಂದು ಕೊಕ್ಕಿಗೆ ಗಾಳ ಅಂತ ಕರೀತಾರೆ, ಆ ಕೊಕ್ಕಿಗೆ ಸಾಕಷ್ಟು ಹೊಳೆಯುವಂತಹ ಮಳೆಯಲ್ಲಿಯೂ ಕೂಡ ಒಂದಷ್ಟು ತರುಮೀನುಗಳನ್ನು ಸಿಲುಕಿಸಬೇಕು. ತರುಮೀನುಗಳು ಅಂತಂದರೆ ಚಿಕ್ಕದಾದಂತಹ ಮೀನುಗಳನ್ನು ಆ ಒಂದು ಮೀನಿನ ಗಾಳಕ್ಕೆ ಸಿಲುಕಿಸ್ತಾ ಇತ್ತು. ಅಷ್ಟೇ ಅಲ್ಲ, ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ, ಸೆರಗು ಅಂದರೆ ಹೊಳೆಯ ಹಂಚಿಗೆ, ಆ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ? ಆಟ, ಸೋಣ ನೋಡಿ, ಆಟ ಅಂದರೆ ಆಷಾಢ ಅಂತ, ಸೋಣ ಅಂದರೆ ಶ್ರಾವಣ ಮಾಸ. ಈ ಕಾಲದ ಮಳೆಗಾಲದಂತೂ ಕೇಳುವುದೇ ಬೇಡ. ಅಲ್ಲಿ ಇಲ್ಲಿಂದ ಪಾತ್ರೆ, ಪಗಡಿ ಅಂದರೆ ಅದು ಒಂದು ಜೋಡಿ ಪದ, ಪಾತ್ರೆ ಪಗಡಿ ಅನ್ನುವಂಥದ್ದು. ಹಾಗೆ ಸೌದೆ, ಕಟ್ಟಿಗೆ, ಕೋಳಿ, ಕುರಿ, ಏಣಿ, ದೋಣಿ, ರೀಪು ಪಕ್ಕಾಸುಗಳನ್ನು, ಅಂದರೆ ರೀಪು ಪಕ್ಕಾಸು ಅಂದರೆ ಮನೆಯ ಮೇಲ್ಛಾವಣಿಗೆ ಹಾಕುವಂತಹ ಮರದ ಸಾಮಗ್ರಿಗಳನ್ನು, ಇವೆಲ್ಲವನ್ನು ಕೂಡ ಹೊತ್ತು ತಂದು ಚಿನ್ನಮ್ಮ ಮತ್ತು ಕುದುಪರ ಮಡಲಿಗೆ ಸುರಿಯುವಂತಹದ್ದು ಮಾಮೂಲು ಅಂದರೆ ಸಾಮಾನ್ಯವಾಗಿತ್ತು. ಚಿನ್ನಮ್ಮನ ಕುಟುಂಬದ ಜೊತೆ ಈ ಒಳಗೆ ಇಷ್ಟೊಂದು ಒಡನಾಟವಿದ್ದರೂ ಕೂಡ ಮೊನ್ನೆಯ ಶ್ರಾವಣ ಮಾಸದ 4ರಂದು ಅಂದರೆ 4ನೆಯ ದಿನ ಇದೇ ಹೊಳೆ ಆಕೆಯ ಕುಟುಂಬದ ಮೇಲೆ ಒಂದು ದೊಡ್ಡ ಅಪವಾದವನ್ನು ಹೊರಿಸಿ ಇಡೀ ಕುಟುಂಬದ ಉಗ್ರ ಕೋಪ, ಅಸಹನೆಗೆ ಬಲಿಯಾಗಬೇಕಾಯಿತು. ಏನಾಯಿತು ಅಂದರೆ, ಅದದಿಷ್ಟೇ ಕಳೆದ ಶ್ರಾವಣ ಮಾಸದ 4ನೆಯ ದಿನ ಚಿನ್ನಮ್ಮನ ಏಕೈಕ ಅಂದರೆ ಒಬ್ಬನೇ ಮಗ ಗುಡ್ಡ, ಅಂದರೆ ಕುದುಪ ಮತ್ತು ಚಿನ್ನಮ್ಮನ ಮಗ ಯಾರು? ಗುಡ್ಡ. ಆ ಪರಿಯಲ್ಲಿ ಅಂದರೆ ಈ ರೀತಿಯಲ್ಲಿ ತುಂಬಿ ಹರಿತಾ ಇದ್ದಂತಹ ನದಿ ಯಾವುದು ಅಂದರೆ ಶಾಂಭವಿ. ಆ ಶಾಂಭವಿ ಹೊಳೆಯ ದಡದಲ್ಲಿ ಕೂತು ದಣಿ ಮನೆಯ ಮುಸ್ರೆ ಪಾತ್ರೆಗಳನ್ನು ತಿಕ್ತಾ ಇದ್ದ. ಯಾರು? ಕುದುಪನ ಮಗ ಗೂಟ ಮುಸ್ರೆ ಪಾತ್ರೆಗಳನ್ನು ದಣಿಯ ಮನೆಯ ಮುಂದೆ ಕುಳಿತು ತಿಕ್ತಾ ಇದ್ದ. ಅದು ಯಾವುದು ಹೊಳೆ? ಶಾಂಭವಿ ಹೊಳೆ. ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ನದಿಯ ಒಡಲಿನೆಂದರೆ ಎಂಥದ್ದು? ಕಾವಿಗೆ ಕೂತ ಹೆಂಟೆಯಂತೆ, ಅಂದರೆ ಕಾವಿಗೆ ಅಂದರೆ ಮೊಟ್ಟೆ ಇಟ್ಟಂತಹ ಹೆಣ್ಣು ಕೋಳಿ ಅವುಗಳನ್ನು ಮರಿ ಮಾಡುವುದಕ್ಕಾಗಿ ಅದ್ರ ಮೇಲೆ ಕಾವನ್ನು ಕೊಡೋದಕ್ಕಾಗಿ ಕೂತ್ಕೊಳ್ಳುತ್ತೆ. ಅಂತಹ ಸಮಯದಲ್ಲಿ ಏನಾದ್ರೂ ಯಾರಾದರೂ ಅದನ್ನು ತೊಂದರೆ ಕೊಡಲಿಕ್ಕೆ ಬಂದರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಬೇರೆಯವರನ್ನು ಕುಕ್ಕುವಂತಹ ಮಟ್ಟಿಗೆ, ಅವರ ಮೇಲೆ ಪ್ರಹಾರ ಮಾಡುವಷ್ಟರ ಮಟ್ಟಿಗೆ ಅದು ಕೋಪಗೊಂಡಿರುತ್ತೆ. ಅದೇ ರೀತಿಯಲ್ಲಿ ಈ ಒಂದು ನದಿಯೂ ಕೂಡ ಯಾವ ಮಾಸದಲ್ಲಿ? ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ಅತ್ಯಂತ ತುಂಬಿ ಹರಿಯುತ್ತಿರುವಂತಹ ನದಿಯ ಒಡಲು
ಹೇಗಾಗಿರುತ್ತೆ ಅಂದರೆ ಕಾವಿಗೆ ಕೂತ ಹೆಂಟೆಯಂತೆ ಆಗಿಬಿಟ್ಟಿರುತ್ತೆ. ಯಾವತ್ತೂ ಕೂಡ ಒಡಲು ಯಾವಾಗಲೂ ಕೂಡ ವ್ಯಗ್ರ ಮತ್ತು ಪ್ರಕ್ಷುಬ್ಧ, ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕುವ ಸಿಡುಕು, ಹುಟ್ಟುವ ಘಟ್ಟದಲ್ಲಿ ಅಂದರೆ ಆ ಒಂದು ನದಿ ಹುಟ್ಟುವಂತಹ ಒಂದು ಎತ್ತರವಾದಂತಹ ಸ್ಥಳದಲ್ಲಿ ಆ ಒಳೆಯ ದೇಹ, ಒಡಲು, ಮನಸ್ಸು ಯಾವಾಗಲೂ ಕೂಡ ಪ್ರಫುಲ್ಲ, ಶಾಂತ ಮತ್ತು ನಿರ್ಮಲವಾಗಿದ್ದರೂ ಅದು ಸಾಗಿ ಬರುವಂತಹ ದಾರಿಯೇನೂ ಸುಲಭದ್ದಾಗಿರಲ್ಲ. ಕಡಲ ಸಂಗಮಕ್ಕಾಗಿ ರಭಸದಿಂದ ಹಾತೊರೆದು ಬರುವಾಗ ದಾರಿಯಲ್ಲಿ ತುಂಬಿ ಹರಿಯುವಂತಹ ಅನೇಕ ಕೆರೆ, ತೋಡು, ಹಳ್ಳ, ಕೊಳ್ಳಗಳನ್ನು ತನ್ನೊಡಲೊಳಗೆ ಬಾಚಿಕೊಂಡು ಸಾಗಿ ಬರಬೇಕಲ್ವೇ. ಇಂತಹ ಒಂದು ವಿಕ್ಷಿಪ್ತ ಅಂದರೆ ಇಂತಹ ಒಂದು ವಿಚಿತ್ರ ಆ ಪರಿಸ್ಥಿತಿಯಲ್ಲಿ ಆ ಶಾಂಭವಿ ಹೊಳೆ ಇರಬೇಕಾದ್ರೆ ಚಿನ್ನಮ್ಮ ಮಗ 8 ವರ್ಷದ ಗುಡ್ಡ ಕುದುಪ ಮತ್ತು ಚಿನ್ನಮ್ಮನ ಮಗ ಗುಡ್ಡ ಏನು ಮಾಡ್ತಾ ಇದ್ದ ಅಂದರೆ ದಣಿಗಳ ಮುಸುರೆ ಪಾತ್ರೆಯಲ್ಲಿ ಮರಿ ಮೀನುಗಳನ್ನು ಹಿಡಿಯುವಂಥ ಆಟವನ್ನಾಡುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ಪಾತ್ರೆ ಉಜ್ತಾ ಇದ್ದ. ನಿಜ ದಣಿಯ ಹೆಸರು ವೆಂಕಪ್ಪಯ್ಯ. ಆ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳುವುದಾದರೆ ಗುಡ್ಡ ಪಾತ್ರೆ ಉಜ್ಜುತ್ತಿದ್ದು ಹೊಳೆಯ ಸೆರಗಲ್ಲಿ ಅಲ್ವೇ ಅಲ್ಲ. ಆತ ಉಜ್ಜುತ್ತಾ ಇದ್ದಂಥದ್ದು ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚಿನಲ್ಲಿ. ಮಳೆಗಾಲದಲ್ಲಿ ಆ ಹೊಳೆ ಆಡಿದ್ದೇ ಆಟ, ಉಡಿದ್ದೇ ಊಟ. ಮಳೆಗಾಲ ಬಂದರೆ ಸಾಕು ಆ ಬಿಕ್ನಾಸಿ ಹೊಳೆ ನೋಡಿ, ಬಿಕ್ನಾಸಿ ಅಂದರೆ ದರಿದ್ರ ಅಥವಾ ಭಿಕ್ಷುಕನಿಗೆ ಬಿಕ್ನಾಸಿ ಅಂತ ಹೇಳ್ಬಿಟ್ಟು ಕರೀತಾರೆ. ಆ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿಬಿಡುತ್ತೆ. ಅಂದರೆ ಎಷ್ಟು ಸಾಧ್ಯವೋ ಅಷ್ಟಗಲ ಅದು ಚಾಚಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟಗಲ ಸೆರಗು ಹಾಸಿದ್ರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಅದಕ್ಕೆ. ಚಟ ಅಂದರೆ ಒಂದು ಬಯಕೆ ಅದಕ್ಕೆ ಎಂದು ದಣಿಗಳು ಯಾವತ್ತೂ ಹೊಳೆಯನ್ನು ಮೂದಲಿಸುವುದು ಇದ್ದೇ ಇದೆ. ಅಂದರೆ ದಣಿಗಳು ಯಾವಾಗಲೂ ಕೂಡ ಆ ಹೊಳೆಯನ್ನು ಬೈತಾ ಇರುವಂಥದ್ದು, ಮೂದಲಿಸುವುದು ಅಂದರೆ ಅಣಕಿಸುವಂಥದ್ದು ಅದು ಯಾವಾಗಲೂ ಇದ್ದದ್ದೇ. ಹೊಳೆಗೆ ಬಾಯೇನಾದರೂ ಬರ್ತಿದ್ದಿದ್ರೆ ಎಲ್ಲವೋ ಹುಳು ಮಾನವ ಅಂದರೆ ಹುಳು ಅಂತ ಅಂದರೆ ಚಿಕ್ಕ ಮಾನವ ವೆಂಕಪ್ಪಯ್ಯ ಸುತ್ತಲ ನಾಲ್ಕೂರಲ್ಲಿರುವಂತಹ ಯಾವನೇ ಶಾನುಭೋಗ ಅಂತಂದರೆ ಕಂದಾಯವನ್ನು ವಸೂಲಿ ಮಾಡುವಂತಹವರು ಹಾಗೂ ಉಗ್ರಾಣಿ ಅಂತಂದರೆ ಆ ಒಂದು ಶಾನುಭೋಗನಿಗೆ ಸಹಾಯಕ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆತಂದರು. ನನ್ನೆದುರು ಸರಪಳಿ ಹೇಳಿಸು, ಇವೆಲ್ಲವನ್ನೂ ನನ್ನದಲ್ಲದಿದ್ದರೆ ಕೇಳು ಮತ್ತೆ ಎಂದು ಮರು ಉತ್ತರ ಕೊಡುತ್ತಿತ್ತೇನೋ. ಬಾಯಿ ಇಲ್ಲದಿದ್ದರೆ ಏನಂತೆ, ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟೆಂಬುದನ್ನು ದಣಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಹೊಳೆಯೇನೂ ಹಿಂದೆ ಬಿದ್ದಿಲ್ಲ. ಹೊಳೆಯ ಈ ಉಪಟಳ ತಾಳಲಾರದೆ ದಣಿಯವರು ಪ್ರತಿ ವರ್ಷವೂ ಹೊಳೆ ಸೊರಗುವ ಕಾಲ ಅಂತಂದರೆ ಅದು ನೀರಿಲ್ಲದೆ ಬತ್ತಿ ಹೋಗುವಂತಹ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಒಂದಷ್ಟು ಅತ್ಲಾಗೆ ದೂಡುವಂತೆ ಪಾದಕಲ್ಲು ಅಂದರೆ ಚಪ್ಪಟೆ ಕಲ್ಲು, ಮುರುಕಿರುವಂತಹ ಕಲ್ಲಿನ ಗಟ್ಟಿ ಅಡಿ ಪಂಚಾಂಗ ಹಾಕಿಸಿ ನದಿಯ ಸೆರಗಿಗೂ ಅಂದರೆ ನದಿಯ ಒಂದು ತುದಿಗಿಗೂ ಮತ್ತು ತೋಟಕ್ಕೂ ನಡುವೆ ದರೆ ಅಂದರೆ ದಿಣ್ಣೆಯನ್ನು ಎಬ್ಬಿಸ್ಬಿಟ್ಟು ಅದನ್ನು ಎತ್ತರ ಮಾಡ್ತಾ ಇದ್ರಂತೆ. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದರೆ ಮುಂದಿನ ವರ್ಷ 5 ಅಡಿ ಎತ್ತರ ಏರಿಸ್ತಾಯಿದ್ರು. ಆದರೆ ಈ ಬಿರು ಬೇಸಿಗೆಯಲ್ಲಿ ನಿತ್ರಾಣ ಅಂದರೆ ಶಕ್ತಿಹೀನದ ಸ್ಥಿತಿಯಲ್ಲಿರುವಂತಹ ಹೊಳೆಯಂತೂ ತನ್ನ ನಿಶಕ್ತಿ ಸ್ಥಿತಿಯನ್ನು ದಣಿಗಳ ಆ ಕೃತ್ಯವನ್ನು ದಣಿಗಳು ಮಾಡ್ತಾ ಇರುವಂತಹ ಕೆಲಸವನ್ನು ಕಂಡು ಕಾಣದಂತಿದ್ದು ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿನ್ನಿ ಮೇಲೆ ಬಿತ್ತಿದೆಯಲ್ಲವಾ ಮಾರಾಯ ಎಂದು ದಣಿಯವರ ಪೆದ್ದುತನದ ಬಗ್ಗೆ ಮನಸ್ಸಲ್ಲೇ, ಪೆದ್ದುತನ ಅಂತಂದರೆ ದಡ್ಡತನವನ್ನು ಮನಸ್ಸಲ್ಲೇ ನಗ್ತಾ ಆ ಧರೆಯನ್ನು ಕೆಡವಲು, ಧರೆ ಅಂತಂದರೆ ಆ ಎತ್ತರಿಸಿರುವಂತಹ ದಿಣ್ಣೆಯನ್ನು ಕೆಡವಲು ಉಪಾಯ ಹುಡುಕ್ತಾ ಇತ್ತು, ಹೊಂಚು ಹಾಕ್ತಾ ಇತ್ತಂತೆ. ಅನಾದಿ ಕಾಲದಿಂದಲೂ ಬಹಳ ಕಾಲದಿಂದಲೂ ಕೂಡ ಅಲ್ಲೇ ಇರುವಂತಹ ಒಳಗೇನೂ ತಿಳಿದಿಲ್ಲವೇ
ಇವ ಧನಿಕ ಅಂದರೆ ಶ್ರೀಮಂತ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸ್ಕೊಂಡು, ಅಂದರೆ ಹೊಳೆಯನ್ನೇ ತಾನು ತೋಟದವನ್ನು ಒತ್ತರಿಸ್ಕೊಂಡು, ಅಂದರೆ ಸಾಮಾನ್ಯವಾಗಿ ಹೊಳೆಯ ಅಕ್ಕಪಕ್ಕ ನದಿಯ ಅಕ್ಕಪಕ್ಕ ಇರುವಂತಹ ಹೊಲದವರು ಅಥವಾ ತೋಟದವರು ಏನು ಮಾಡ್ತಾರೆ, ಅದನ್ನು ಕೂಡ ಒತ್ತರಿಸ್ಕೊಂಡ್ಬಿಟ್ಟು ತೋಟವನ್ನು ಮಾಡ್ಕೊಂಡಿರ್ತಾರೆ. ಆ ಒಂದು ಸತ್ಯ ನನಗೇನು ಗೊತ್ತಿಲ್ವಾ ಅನ್ನುವಂತಹ ರೀತಿಯಲ್ಲಿ ಅದು ಹೊಳೆ ತಾನೂ ಕೂಡ ಒಂದು ಜೀವದ ರೀತಿಯಲ್ಲಿ ಇಲ್ಲಿ ನಾಗವೇಣಿಯವರು ಜೀವವನ್ನು ನೀಡಿ ಇಲ್ಲಿ ಕಥೆಯನ್ನು ಹೇಳ್ತಾ ಹೋಗಿರುವಂಥದ್ದು ಅತ್ಯಂತ ಮನೋಜ್ಞವಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅಂತೂ ಮಳೆಗಾಲ ಕಾಲಿಟ್ಟು ಆಟ ತಿಂಗಳು ಅಂದರೆ ಆಷಾಢ ತಿಂಗಳು 4 ಜಡೆ ಮಳೆ ಹೊಡೆದರೆ ಸಾಕು, ದಣಿಗಳು ಕಟ್ಟಿದಂತಹ ದರೆ ಅಂತ ಅಂದರೆ ದಿಣ್ಣೆ ಬುಡದಿಂದಲೇ ಲಯ, ಅಂದರೆ ಅವರು ಕಟ್ಟಿರುವಂತಹ ಎಲ್ಲ ಒಂದು ದಿಣ್ಣೆ ಕೂಡ ಏನಾಗುತ್ತೆ, ಲಯ ಅಂದರೆ ಎಲ್ಲ ನಾಶ ಆಗೋಗ್ಬಿಡುತ್ತೆ. ಹೊಳೆ ತಟ್ಟನೆ ದಣಿಯವರ ತೋಟದೊಳಗೆ ನುಗ್ಗಿ ಅದು ತನ್ನ ಸೇಡನ್ನು ತೀರಿಸ್ಕೊಳ್ತಾ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಕವಯಿತ್ರಿಯಾದಂತಹ ನಾಗವೇಣಿಯವರು ಹೇಳ್ತಾ ಹೋಗ್ತಾರೆ. ಹೀಗೆ ದಣಿ ಹಾಗೂ ಹೊಳೆಯ ನಡುವೆ ಇನ್ನೂ ಸಮರ ನಡೆಯುತ್ತಿದ್ದ, ಸಮರ ಅಂದರೆ ಹೋರಾಟ ನಡೀತಾ ಇರುವಂಥದ್ದು. ಎಂತಹ ಹೋರಾಟ, ಅವನು ಬೇಸಿಗೆಯಲ್ಲಿ ಆ ಒಂದು ಹೊಳೆಯನ್ನು ಒತ್ತರಿಸುವುದಕ್ಕಾಗಿ ಬೇಸಿಗೆಯ ಸಮಯದಲ್ಲಿ ತೋಟಕ್ಕೆ ಹೊಳೆ ಹರಿದೇ ಇರುವಂತಹ ರೀತಿಯಲ್ಲಿ ದಿಣ್ಣೆಗಳನ್ನು ಹಾಕಿದರೆ, ಇದು ಮಳೆಗಾಲದ ಸಮಯದಲ್ಲಿ ಹೊಳೆ ಏನಾಗ್ತಾ ಇತ್ತು, ಬೇಕಂತಲೇ ಅನ್ನುವಂತಹ ರೀತಿಯಲ್ಲಿ ಆ ಒಂದು ತೋಟಕ್ಕೆಲ್ಲ ನೀರು ಹರಿತಾ ಇತ್ತು, ಹೊಳೆ ಹರಿತಾ ಇತ್ತು. ಆ ಶ್ರಾವಣ ಮಾಸದ ಮುಂಜಾನೆ ಬಾಲಕ ಗುಡ್ಡ ತೋಟದ ಅಂಚಲ್ಲಿ ಕೂತು, ಅಂತೂ ಅಂದರೆ ಸೆರಗಲ್ಲಿ ಕೂತು ಬೂದಿಯಿಂದ ತಿಕ್ಕಿದ ಪಾತ್ರೆಗಳು ಹೊಳೆಯ ನೀರಲ್ಲಿ ಜಾಲಾಡಿಸ್ತಾ ಇದ್ದ. ಹೊಳೆಯ ನೀರು ವಾರಗಟ್ಟಲೆ ಅಲ್ಲೇ ನಿಂತು ದಣಿಗಳ ತೋಟದ ಅಂಚು ತುಳುವ ಹಲಸಿನಂತೆ, ಹಲಸಿನ ಹಣ್ಣಿನ ಒಂದು ಜಾತಿಯದು, ಅದು ಅಂಬಲಿ ಹಲಸು ಅಂತಲೂ ಕೂಡ ಕರೀತಾರೆ. ಅದು ಅತ್ಯಂತ ಮೆದುವಾಗಿರುತ್ತೆ. ಅಂತಹದನ್ನು ಆ ಪುಟ್ಟ ಬಾಲಕನಿಗೆ ಅದೇಗೆ ತಿಳಿದೀತು ಅಂದರೆ, ಆ ಒಂದು ಹೊಳೆ ನಿಂತಹ ನೀರು, ಆ ಭೂಮಿಯೆಲ್ಲ ಮಣ್ಣೆಲ್ಲ ಮೆದುವಾಗಿರುತ್ತೆ ಅನ್ನೋವಂಥದ್ದು ಅವನಿಗೆ ಗೊತ್ತಾಗಿರಲಿಲ್ಲ. ಹಿಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಳದಲ್ಲಿ, ಅಂದರೆ ಆ ವಿಷ್ಣುಮೂರ್ತಿ ದೇವಾಲಯದಲ್ಲಿ ನಡೆದಂತಹ ಹರಿಕಥಾ ಕಾಲಕ್ಷೇಪದಲ್ಲಿ ಹರಿದಾಸರು ಹೇಳಿರುವಂತಹ ಉಪಕಥೆಗಳನ್ನು ನೆನಪಿಸ್ಕೊಂಡು ನಗ್ತಾ ಪಾತ್ರೆ ಬೆಳಗ್ತಾ ಇದ್ದ. ಆ ಬಾಲಕನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದೆನ್ನುವ ಪರಿಜ್ಞಾನ, ಅಂದರೆ ಅದು ತಿಳುವಳಿಕೆ ಅವನಿಗಿರಲೇ ಇಲ್ಲ. ಕಾಲಡಿಯ ಮಣ್ಣು ಮೆಲುವಾಗಿ ಅಂದರೆ ಮೆತ್ತಗಾಗಿ ಕುಸಿದು ಹೊಳಿಗೆ ಜಾರ್ತು. ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದಣಿಗಳ ಮನೆಯ ಪಾತ್ರೆ, ಸೌಟು ಅಂದರೆ ಚಮಚ, ದೊಡ್ಡದಾಗಿರುವಂತಹ ಒಂದು ಚಮಚಕ್ಕೆ ಸೌಟು ಅಂತ ಹೇಳ್ತಾರೆ. ಹಾಗೆ ಕೊಳಗ, ತಪ್ಪಲೆಗಳು ಅಂದರೆ ಪಾತ್ರೆಗಳು, ಅಡುಗೆ ಮಾಡಲಿಕ್ಕೆ ಬಳಸುವಂತಹ ಪಾತ್ರೆಗಳಿಗೆ ತಪ್ಪಲೆಗಳು ಅಂತ ಕರೀತಾರೆ. ಹಾಗೆ ಇವೆಲ್ಲವೂ ಕೂಡ ನೀರು ಪಾಲಾಗ್ತವೆ. ಗುಡ್ಡನೇನು ಸಾಮಾನ್ಯದ ಪೋರನೆ ಅಂದರೆ ಹುಡುಗ, ಸಾಮಾನ್ಯ ಹುಡುಗನ, ಆತನ ಈಜಿಗೆ ಮೀನುಗಳೇ ನಾಚಬೇಕು. ಈ ಈಜಿ ಮೇಲೆ ಬಂದವ ನೇರ ಧಾವಿಸಿದ್ದು ಅಂದರೆ ಸೀದಾ ತನ್ನ ಅಪ್ಪ ಕುದುಪನ ಹತ್ರ ಬಂದು ದಣಿಗಳ ತೆಂಗಿನ ಬುದ ಅಂದರೆ ಆ ಒಂದು ತೆಂಗಿನ ಮರಕ್ಕೆ ತಗ್ಗನ್ನು ಮಾಡಿ ಆ ಒಂದು ನೀರನ್ನು ನಿಲ್ಲುವಂತಹ ರೀತಿಯಲ್ಲಿ ಮಾಡುವಂಥದ್ದಕ್ಕೆ ತೆಂಗಿನ ಬುದ ಅಂತ ಕರೀತಾರೆ. ಆ ಬಿಡಿಸುವ ಕಾಯಕದಲ್ಲಿ ಮಗ್ನನಾಗಿದ್ದಂತಹ ಕುದುಪನಿಗೆ ಮಗನ ಮಾತು ಕೇಳಿ ಎದೆ ಬಡಿತ ಸ್ತಬ್ಧಗೊಂಡಂತಾಯಿತು. ಸ್ತಬ್ಧಗೊಳ್ಳೋದು ಅಂದರೆ ಏನರ್ಥ, ನಿಂತಂತಾಯಿತು. ಬಂದು ನೋಡುತ್ತಾನೇನು, ಮುಸುರೆ ಪಾತ್ರೆಗಳೆಲ್ಲವೂ ಹೊಳೆಯ ಪಾಲಾಗಿದೆ. ದಳಿಗಳಿಗೇನಾದರೂ ಈ ಸುದ್ದಿ ತಲುಪಿದರೆ ಅವರ ಸಿಟ್ಟಿನ ಬರಕ್ಕೆ ತಾವೆಲ್ಲರೂ ಹೊಳೆ ಪಾಲಾಗುವುದು ಖಂಡಿತ ಎಂದು ಆತ ಯೋಚಿಸ್ತಾನೆ. ತಟ್ಟನೆ ಮೈಯ ಬಟ್ಟೆ ಬರೆಗಳನ್ನೆಲ್ಲ ಜಾರಿಸಿ ಅತ್ತೆಸೆದು ಕೋಮಲಾಂಕೃತ ಅಂತಂದರೆ ಲಂಗೋಟಿಯಲ್ಲಿ ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವಂತಹ ಪಾತ್ರೆಗಳಿಗಾಗಿ ಜಾಲಾಡತೊಡಗಿದ. ಕುಸಿದ ಮಣ್ಣಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು, ಇನ್ನೆಷ್ಟು ಪಾತ್ರೆಗಳು ಸಿಗಬೇಕು ಕುದುಪನಿಗೆ ಅಂದಾಜೇ ಇಲ್ಲ. ಮುಸ್ರೆ ಪಾತ್ರೆಗಳ ಒಡೆಯ
ಮಗನನ್ನು ಕೇಳಿದರೆ ಆತ ತೋರು ಬೆರಳನ್ನು ಬಾಯೊಳಗಿರಿಸಿಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ. ಹೇಗೂ ಚಡ್ಡಿ ಒದ್ದೆ ನೀರಾಗಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರ್ದು, ಅಪ್ಪನಲ್ಲಿ ಕೇಳುವುದೋ ಬಿಡುವುದೋ ಎಂಬ ಯೋಚನೆಯಲ್ಲಿದ್ದಂತಹ ಗುಡ್ಡನಲ್ಲಿ, ಏಯ್ ಮೂರ್ಖಾಸಿನ ಹಡಬೆ ಅಂತ ಅವರ ತಂದೆ ಬೈತಾನೆ. ಅಂದರೆ ಹಡಬೆ ಅಂತಂದರೆ ಅದು ಒಂದು ಬೈಗುಳದ ಪದ. ಮೂರ್ಖಾಸು ಅಂದರೆ ಕೆಲಸಕ್ಕೆ ಬಾರದೇ ಇರುವಂತಹವನು ಅನ್ನುವಂತಹ ರೀತಿಯಲ್ಲಿ ಕೇಳ್ತಾನೆ. ಇಷ್ಟೇನಾ ಪಾತ್ರೆ, ಇನ್ಯಾವುದಾದ್ರೂ ಮುಳುಗಿದ್ಯೇನಾ? ಅವನ ಪ್ರಶ್ನೆಗೆ ಮಗ ಯೋಚನೆಯ ಕೋಟೆಯಿಂದ ಹೊರಬಂದ. ಮಗ ಗುಡ್ಡನಿಗೆ ಇನ್ಯಾವ ಪಾತ್ರೆಗಳೂ ನೆನಪಿಗೆ ಬರ್ತಿಲ್ಲ. ಮಾಮೂಲಾಗಿ ದಿನವೂ ಇರುವಂತಹ 2 ಕಂಚಿನ ಕೊಳಗ, 2 ಹಿತ್ತಾಳೆ ಗಿಂಡೆ, 10 ಹಿತ್ತಾಳೆ ಲೋಟ, 2 ಚೊಂಬು, 6 ಮರದ ಸೌಟು, 2 ಹಿತ್ತಾಳೆ ಸೌಟು, 10 ಕಂಚಿನ ಬಟ್ಟಲು, 8 ಹಿತ್ತಾಳೆ ತಟ್ಟೆ, 1 ಬಾಣಲೆ, ಇವೆಲ್ಲವೂ ಇವೆ, ಮತ್ಯಾವುದು ಕಾಣಿಸ್ತಾ ಇಲ್ಲ. ಮಗ ಗುಡ್ಡನಿಗೂ ತಿಳಿಯುತ್ತಿಲ್ಲ, ಅಪ್ಪನಿಗೂ ಅಷ್ಟೇ. ಅಪ್ಪ ಮಗನನ್ನು ಅದೆಷ್ಟು ಕಾಡಿದರೂ ಬೇಡಿದರೂ ಬಾಲಕ ಗುಡ್ಡನಿಗೆ ಉತ್ತರಿಸಲು ಕಿವಿ ಬಾಯಿ ಏನೂ ತೋಚುತ್ತಿಲ್ಲ. ದಣಿಯವರ ಒಡತಿ ಅಂದರೆ ದಣಿಯ ಹೆಂಡತಿ, ವೆಂಕಪ್ಪಯ್ಯನ ಹೆಂಡತಿ ದಿನವೂ ಹೊರಗೆ ಸುರಿಯುವಂತಹ ಮುಸ್ರೆ ಪಾತ್ರೆಗಳನ್ನು ಒತ್ತು ತಂದು ಅದನ್ನು ಉಜ್ಜುವುದಷ್ಟೇ ಆತನ ಕೆಲಸ. ಎಷ್ಟು ಪಾತ್ರೆ, ಯಾವುದು, ಏನು, ಎತ್ತ, ಯಾಕಿಷ್ಟು ಎಂದು ವಿಚಾರಿಸಿದರೆ ದಣಿ ಪತ್ನಿ ಮಜ್ಜಿಗೆ ಕಡಿಯುವಂತಹ ಕಡಗೋಲಲ್ಲೇ ತಲೆ ಸೀಳ್ಬಿಟ್ಟಾರು. ಅಪ್ಪನ ಕಾಡುವಿಕೆಗೆ ಕೊನೆಗೂ ಯೋಚಿಸಿ ಅಣ್ಣಾದಂತಹ ಗುಡ್ಡನಿಗೆ ತಟ್ಟನೆ ನೆನಪಿಗೆ ಬಂದಿದ್ದು ಆ ಬೆಳ್ಳಿ ಲೋಟ. ಮುಂಜಾನೆ ರೇಜಿಗೆ ಇಡಿಸುವಷ್ಟು ಅಂದರೆ ಬೆಳಗ್ಗೆ ಮುಸ್ರೆ ಪಾತ್ರೆಗಳನ್ನು ಕೊಡುವಂತಹ ಸಮಯದಲ್ಲಿ ರೇಜಿಗೆ ಅಂದರೆ ಬೇಸರ ತರುವಷ್ಟರ ಮಟ್ಟಿಗೆ ಆ ದಣಿಯ ಪತ್ನಿಯವರು, ಈ ಬೆಳ್ಳಿ ಲೋಟ ಜಾಗ್ರತೆ ಮಾರಾಯ, ನನ್ನ ಮದುವೆಯಲ್ಲಿ ನನ್ನಪ್ಪ ಕೊಟ್ಟದ್ದು, ಅಪ್ಪಯ್ಯ ಕುಡ್ಲದ ರಥಬೀದಿಯಲ್ಲಿರುವ ನರಸಿಂಹಾಚಾರಿಯಲ್ಲಿ ಮಾಡಿತು. ಅದರ ಮೈಮೇಲಿನ ಹೂಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿ ಅಂದರೆ ಯಾವ ಅಕ್ಕಸಾಲಿಗರು ಕೂಡ ಇದನ್ನು ಮಾಡಲಾರು ಎಂದು ಹೇಳಿಯೇ ಮುಸ್ರೆ ಪಾತ್ರೆಯ ಜೊತೆಗೆ ಅದನ್ನೂ ಸೇರಿಸಿ ಇಟ್ಟದ್ದನ್ನು ಗುಡ್ಡ ಇದೀಗ ನೆನಪಿಸಿಕೊಂಡ. ಆದರೇನು, ಆತ ನೆನಪಿಸಿಕೊಂಡದ್ದೇ ಬಂತು. ಕುದುಪ ಅದೆಷ್ಟು ಬಾರಿ ಹೊಳೆಯೊಳಗೆ ಮುಳುಗಿ ಮೇಲೆದ್ದರೂ ಬೆಳ್ಳಿ ಲೋಟವನ್ನು ಬಿಟ್ಟು ಕೊಡುತ್ತಾ ಇಲ್ಲ. ಹೊಳೆ ಏನಾಗಿದೆ, ಹೊಳೆಯ ಒಂದು ತಳದಲ್ಲಿ ಬೆಳ್ಳಿ ಲೋಟ ಸಿಕ್ಕಾಕೊಂಡಿದೆ, ಅದು ಹೊರಗೆ ಬರ್ತಾನೇ ಇಲ್ಲ. ಅಂತೂ ಬೆಳ್ಳಿ ಲೋಟ ಒಡೆಯ ಒಳಲಿಂದ ಬರಲೇ ಇಲ್ಲ. ಅಪ್ಪ ಮಗ ಇಬ್ಬರೂ ಆಗ ತಾನೇ ಅಲ್ಲಿಗೆ ಬಂದ ಚಿನ್ನಮ್ಮನ ಜೊತೆ ಸೇರಿ ಸಾಕಷ್ಟು ಕಣ್ಣೀರನ್ನು ಹೊಳೆಯ ನೀರಿಗೆ ಸೇರಿಸಿದ್ರು. ಅಂದರೆ ಎಷ್ಟು ದುಃಖಿಸಿದರೂ ಕೂಡ ಹೊಳೆಯಿಂದ ಬಂದ ಉತ್ತರ ಒಂದೇ, ಬೆಳ್ಳಿ ಲೋಟ ಇಲ್ಲ ಎಂಬುದು. ಭೂಮಿ ಆಕಾಶ ಒಂದಾಗುವಂತೆ ಮತ್ತೆ ಮಳೆ ಜಡಿಯತೊಡಗಿದಾಗ, ಮತ್ತಷ್ಟು ಮಳೆ ಹೆಚ್ಚಾದಾಗ ಕುದುಪ ಅಸಹಾಯಕನಾಗಿ ಅಂದರೆ ಏನೂ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ದಣಿಗಳ ಅಂಗಳಕ್ಕೆ ಬಂದು ಬೆಳ್ಳಿ ಲೋಟದ ವಿಷಯವನ್ನು ತಲುಪಿಸಿದ. ಮಳೆಯ ಆರ್ಭಟದ ಜೊತೆಗೆ ದಣಿಯರ ಆರ್ಭಟವೂ ಕೂಡ ಏರಿತು. ಆ ಆರ್ಭಟದ ಜೊತೆಗೆ ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನು ಲಪಟಾಯಿಸಿದ್ದು, ಅಂದರೆ ಅವರೇ ಕದ್ದಿದ್ದಾರೆ ಅನ್ನುವಂತಹ ಒಂದು ಅಪವಾದವೂ ಕೂಡ ಅವರ ಕುಟುಂಬದ ಮೇಲೆ ಬೀಸಿ ಬರುತ್ತೆ. ಕುದುಪ ದಣಿಗಳ ಕೈಕಾಲು ಹಿಡಿದು ನಡೆದ. ನಿಜ ಸ್ಥಿತಿ ವಿವರಿಸಿದ್ದರೂ ಅವರು ಒಪ್ಪಲೊಲ್ಲರು. ಅಂದರೆ ಅವರು ಒಪ್ತಾ ಇಲ್ಲ. ದಣಿಯವರು ಎಂದಾದರೂ ಒಕ್ಕಲ ಮಕ್ಕಳನ್ನು ನಂಬಿದ್ದುಂಟೆ. ದಣಿಗಳು ತಮ್ಮ ಮನೆಯಲ್ಲಿ ಕೆಲಸ ಮಾಡುವಂತಹ ಒಕ್ಕಲ ಮಕ್ಕಳನ್ನು ಎಂದೂ ಕೂಡ ನಂಬೋದಿಲ್ಲ. ಇದೆಲ್ಲ ಸಾಕು ಮಾರಾಯ, ಯಾವತ್ತೂ ನಮ್ಮ ಮುಸ್ರೆ ಪಾತ್ರೆಗಳನ್ನು ನುಂಗದಂತಹ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತನ ಎಂದು ಒಳಮನೆಯ ದಾರಂದಕ್ಕೆ ಅಂದರೆ ಬಾಗಿಲಿಗೆ ಒರಗಿಕೊಂಡು ನಿಂತು ದಣಿ ಪತ್ನಿಯವರು ಚೀರಿದಾಗ ಅಂದರೆ ಕೂಗಿದಾಗ ಕುದುಪನ ಬಾಯಿ ಕಟ್ಟಿ ಹೋಗಿತ್ತು.
ದಣಿಗಳು ಗುಡ್ಡನ ಬಾಯಿ ಬಿಡಿಸಲು ಆತನ ಮೈ ಮೇಲಿನ ಚರ್ಮ ಸುಲಿಯುವುದೊಂದೇ ಬಾಕಿ. ಅಂಗಳದ ಹೊಂಗಾರೆ ಮರಕ್ಕೆ ಆತನನ್ನು ಬಿಗಿದು ಆ ಮಳೆಯಲ್ಲೇ ತೆಂಗಿನ ಕೊತ್ತಳಿಗೆಯಲ್ಲಿ ಬಡಿದರು. ಕೊತ್ತಳಿಗೆ ಅಂದರೆ ತೆಂಗಿನ ಮರದ ಒಂದು ದಿಂಡನ್ನು ತಗೊಂಡು ಚೆನ್ನಾಗಿ ಅವನನ್ನು ಹೊಡಿತಾರೆ. ಚಿನ್ನಮ್ಮನಿಗೆ ತನ್ನ ಕರುಳು ಕುಡಿಯ ಚೀರಾಟ ನರಳಾಟ ನೋಡಲಾಗಲಿಲ್ಲ. ತಟ್ಟನೆ ನಮ್ಮ ಊರ ಕೋಡ್ದಬ್ಬು ದೈವದ ಆಣೆ ಇದೆ, ಅಂದರೆ ಊರ ದೇವರ ಮೇಲೆ ಆಣೆ ಹಾಕಿಡ್ತೀನಿ, ಇನ್ನು ನನ್ನ ಮಗನ ಮೇಲೆ ಕೈ ಮಾಡಿದಲ್ಲಿ ಎಂದು ಅಸಹಾಯಕತನದಿಂದ ಕಿರುಚುತ್ತಾ ದಣಿಗಳ ಕಾಲಿಗಡ್ಡ ಬಿದ್ದು ತಾನು ಆ ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ಪಡಿಯಿಲ್ಲದೆ, ಅಂದರೆ ಅವರು ಮಾಡುವಂತಹ ಕೆಲಸಕ್ಕೆ ಅಕ್ಕಿ ಅಥವಾ ಧಾನ್ಯಗಳ ರೂಪದಲ್ಲಿ ದಿನಗೂಲಿಯನ್ನು ಕೊಡುವಂಥದ್ದು, ಅದನ್ನು ನಿಮ್ಮಲ್ಲಿ ದುಡಿದು ತೀರಿಸುವೆನೆಂದು ಅಳುತ್ತಾ ಬೇಡಿಕೊಂಡಳು. ದಣಿಗಳ ಕೈಯಿಂದ ಕೊತ್ತಳಿಗೆ ಕೆಳಗುರುಳಿತು. ಮುಂದಿನ 3 ಬೇಸಿಗೆವರೆಗೂ ಚಿನ್ನಮ್ಮನ ದುಡಿತಕ್ಕೆ ಪಡಿಯಿಲ್ಲ ಎಂಬ ಕರಾರಿನನ್ವಯ, ಅಂದರೆ ಆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಗುಂಡ ಆಗ ಬಂಧ ಮುಕ್ತನಾದ. ದಣಿಗಳ ಬೆಳ್ಳಿ ಲೋಟವನ್ನು ಎಂದು ಆ ಹೊಳೆ ನುಂಗಿತ್ತೋ ಅಂದಿನಿಂದ ಚಿನ್ನಮ್ಮ ಒಂಥರ ಹುಚ್ಚಳಾಗಿದ್ದಾಳೆ. ಆ ಘಟನೆ ನಡೆದು ಇಂದಿಗೆ 9 ಮಾಸಗಳು ಉರುಳಿವೆ, 9 ತಿಂಗಳು ಇಲ್ಲಿಗೆ ಕಳೆದೋಗಿದೆ. ಬೆಂಕಿಯುಗುಳುವಂತಹ ವೈಶಾಖ ಮಾಸ, ಅಂದರೆ ಬೇಸಿಗೆ ಈಗ ಕಾಲಿಟ್ಟಿದೆ. ಇಂದು ವೈಶಾಖ ಮಾಸದ 3ನೇ ದಿನ ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಅಂಚಿನಲ್ಲಿ ಕೂತು ಪಾತ್ರೆ ತಿಕ್ಕುತ್ತಾ ಹೊಳೆಯ ಮನೆಹಾಳು ಬುದ್ಧಿಯನ್ನು ನಿಂದಿಸುತ್ತಿದ್ದಾಳೆ. ಅದೇ ಪ್ರತಿನಿತ್ಯದ ಕೆಲಸದಂತೆ ಆಕೆ ಪಾತ್ರೆಯನ್ನು ತೊಳಿತಾ ಹೊಳೆಯನ್ನು ಬೈತಾ ಇದ್ಲು. ಅಷ್ಟರಲ್ಲೇ ದಣಿಗಳು ಕುದುಪನ ಜೊತೆಗೂಡಿ ಬಂದು ಆ ದಿನದ ಕೆಲಸ ಕಾರ್ಯಗಳ ಬಗ್ಗೆ ಮಾತೆತ್ತಿದ್ದಾರೆ. ಕುದುಪ ಸೊಂಟದಲ್ಲಿನ ಕರಿದಾರಕ್ಕೆ ಕೋಮಣದ ತುಂಡೊಂದನ್ನು ಸಿಲುಕಿಸಿದ. ಈಗಾಗಲೇ ಗೊತ್ತಿದೆ, ಕೋಮಣ ಅಂದರೆ ಲಂಗೋಟಿಯ ಒಂದು ತುಂಡನ್ನು ಆ ಕರಿದಾರಕ್ಕೆ ಸಿಲುಕಿಸ್ಕೊಂಡಾನೆ. ತನಗೊಂದು ಎಲೆ ವಸ್ತ್ರ ಬಿಗಿಯುತ್ತಾ ತಲೆಗೆ ಎಲೆ ವಸ್ತ್ರವನ್ನು ಬಿಕ್ಕೊಂಡು ದಣಿಗಳಿಂದ ಉದುರುವಂತಹ ಮಾತುಗಳನ್ನು, ಅಂದರೆ ಅವರು ಹೇಳುವಂತಹ ಮಾತುಗಳನ್ನೆಲ್ಲ ಹೆಕ್ಕಿಕೊಳ್ಳುವ ಭಂಗಿಯಲ್ಲಿ ನಿಂತಿದ್ದಾನೆ, ಅಂದರೆ ಕೇಳಿಸ್ಕೊಳ್ತಾ ನಿಂತಿದ್ದಾನೆ. ಕಾದು ಬತ್ತಿರುವಂತಹ ಹೊಳೆಯಿಂದ ಹೂಳೆತ್ತಿ ತಂದು ತೆಂಗಿನ ತೋಟಕ್ಕೆ ಹಾಕಬೇಕೆಂದು ದಣಿಗಳು ಕುದುಪನಿಗೆ ಸೂಚನೆ ನೀಡುತ್ತಿದ್ದರು. ಅಂದರೆ ಹೊಳೆಯ ಹೂಳೆತ್ತಿ ಅಂದರೆ ಹೊಳೆಯಲ್ಲಿರುವಂತಹ ಮಣ್ಣನ್ನೆಲ್ಲ ತಂದುಬಿಟ್ಟು ಆ ತೆಂಗಿನ ಗಿಡಗಳಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾಯಿದ್ರು. ಕುದುಪನಿಗೆ ಸೂಚನೆ ನೀಡ್ತಾಯಿದ್ರು. ದಣಿಗಳ ಮಾತು ಚಿನ್ನಮ್ಮನ ಕಿವಿಗೂ ಕೂಡ ತಲುಪ್ತಾ ಇತ್ತು. ಆದರೆ ಅದು ತನಗಲ್ಲ, ತನ್ನ ಕಿವಿ ಬೀಳಿನ ಬುಗುಡಿಗೆ ಎಂಬಂತೆ ಅದು ಕಿವಿಗೆ ಬೀಳುವಂತಹ ರೀತಿಯಲ್ಲಿ, ಕಿವಿಯ ಒಂದು ಆಭರಣಕ್ಕೆ ಕೇಳಿಸ್ಕೊಳ್ತಾ ಇದೆಯೇನೋ ಅನ್ನುವಂತಹ ರೀತಿಯಲ್ಲಿ ತಾನು ದಣಿಗಳ ಮನೆಯ ಮುಸುರೆ ತಿಕ್ಕುತ್ತಾ ಹೊಳೆಯ ಬಗ್ಗೆಯೇ ತಲೆ ಕೆಡಿಸ್ಕೊಳ್ತಾ ಇದ್ಲು. ಚಿನ್ನಮ್ಮ ಕೊನೆಗೂ ಮುಸುರೆ ಕೆಲಸವನ್ನೆಲ್ಲ ಮುಗಿಸಿ ತನ್ನ ಗುಡಿಸಿಲಿನಲ್ಲಿ ಒಣಮೀನು ಚಟ್ನಿಯನ್ನು ತಂಗಳನ್ನು ಉಂಡು ಬಂದು ಹೂಳು ಹೊರುವ ಕೆಲಸದಲ್ಲಿ ತೊಡ್ಕೊಂಡ್ಳು. ಸುಡುವ ಸೂರ್ಯನಡಿ ಹೂಳೆತ್ತುತ್ತಾ ತಾನು ಕರಟುತ್ತಿರುವಾಗ ತೋಟದ ನೆರಳಲ್ಲಿ ಕುಳಿತು ದಣಿಯವರು ಕೊಡುವಂತಹ ಸೂಚನೆಗಳಿಂದ ಚಿನ್ನಮ್ಮನ ಸಿಟ್ಟಿನುರಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗುತ್ತಿತ್ತು. ಚಿನ್ನಮ್ಮ ಅಸಹನೆಯಿಂದ ಕನಲುತ್ತಾ ನೆತ್ತಿ ಮೇಲೆ ಬೆಂಕಿಯುಗುಳುತ್ತಿದ್ದಂತಹ ಆ ಸೂರ್ಯನನ್ನು ದಣಿಯನ್ನು ಶಪಿಸುತ್ತಾ, ಅಂದರೆ ಸೂರ್ಯನನ್ನು ಬೈತಾ ಇದ್ಲು, ಜೊತೆಗೆ ಆ ದಣಿಯನ್ನು ಬೈಕೊಳ್ತಾ ಹೂಳು ಹೊರುತ್ತಿದ್ದಳು. ಹೂಳು ಅಂದರೆ ಮಣ್ಣನ್ನು ತುಂಬಿಕೊಡ್ತಾ ಇದ್ದ ಚಿನ್ನಮ್ಮ ಅದನ್ನು ಹೊತ್ತು ತಂದು ತೆಂಗಿನ ಬುಡಕ್ಕೆ ಎಸೀತಾ ಇದ್ಲು. ಹೂಳೆತ್ತುವ ಕೆಲಸ ಹಾಗೆಯೇ ಮುಂದುವರಿತಾ ಇತ್ತು. ಮೂಳೆ ಮುರಿದು ಹೋಗುವಂತಹ ಕೆಲಸ ಅದು. ಕುದುಪ ಸುಸ್ತಾದ. ಒಂದರೆ ಕ್ಷಣ ಅಲ್ಲೇ ನೀರೊಳಗೆ ಕುಸಿದು ಕುಳಿತುಕೊಳ್ತಾನೆ. ನೆರಳಲ್ಲಿದ್ದಂತಹ ದಣಿಗಳಿಗೆ ಸಿಟ್ಟಿನಿಂದ ಪಿತ್ತವೇರಿದಂತಾಯಿತು. ಎದ್ದಳು ಮೂರ್ಖಾಸಿನವನೇ, ಪಡಿ ಅಳೆಯುವಾಗ ಅಂದರೆ ದಿನಗೂಲಿ ಕೊಡುವಾಗ
ಪಾವಕ್ಕೆ ಕಮ್ಮಿ ಮಾಡಿದರೆ ಸುಮ್ಮನೆ ಇರ್ತೀಯೇನೋ ನೀನು ಎಂದು ಸಿಡ್ಕಿದ್ರು. ಚಿನ್ನಮ್ಮನಿಗಂತೂ ಪಡಿ ಇಲ್ಲದ ಆ ದುಡಿತದ ಬಗ್ಗೆ ಇನ್ನಿಲ್ಲದಂತಹ ಅಸಮಾಧಾನವಿದೆ. ಒಂದೆಡೆ ಕಳ್ಳತನದ ಅಪವಾದ, ಮತ್ತೊಂದೆಡೆ ಕಠಿಣ ಶ್ರಮದ ದುಡಿತಕ್ಕೂ ಬೆವರಿಗೂ ಪ್ರತಿಫಲವಿಲ್ಲ. ಚಿನ್ನಮ್ಮ ತನ್ನ ಭಾರದ ಒಡಲನ್ನು ಕಣ್ಣೀರು ಜಿನುಗಿಸಿಕೊಂಡು ಮೆದುಗೊಳಿಸಿಕೊಂಡಳು. ಕುದುಪ ದಣಿಯವರ ಸಿಡುಕು ಬೈಗಳಿಗೆ ಬೆದರಿ ಎದ್ದು ನಿಂತು ಮತ್ತೆ ಕೆಲಸದಲ್ಲಿ ಮಗ್ನನಾದ. ಗಂಡ ಹೆಂಡರಿಬ್ಬರೂ ಒಳಗೆ ಬೆವರಿನ ಮಳೆ ಸುರಿಸಿದರು. ಕುದುಪನಂತೂ ಈ ಬಿರು ಬಿಸಿಲಿನ ಝಳಕ್ಕೆ ಕುಸಿಯುವಂತಾದ. ಆದರೂ ದಣಿಗಳ ಭಯದಿಂದ ಕುಸಿಯದಾದ. ದೇಹದ ಮೂಲೆ ಮೂಲೆಗಳಿಂದ ಒಂದಷ್ಟು ತಾಕತ್ತನ್ನು ಅಂದರೆ ಶಕ್ತಿಯನ್ನು ಸೋಸಿ ತಂದು ಮತ್ತೆ ಬುಟ್ಟಿಗೆ ಹೂಳು ತುಂಬತೊಡಗಿದ. ಇದ್ದಂತಹ ಶಕ್ತಿಯನ್ನೆಲ್ಲ ಮಣ್ಣನ್ನು ಮಣ್ಣನ್ನು ಹೂಳು ಎತ್ತುವುದರಲ್ಲಿಯೇ ಹಾಗೆ ಮಣ್ಣನ್ನು ತುಂಬುವುದರಲ್ಲಿಯೇ ಕಳೀತಾ ಇದ್ದ. ಬುಟ್ಟಿ ತುಂಬಿತೊಡಗಿತು. ಇನ್ನೇನು ಹೂಳು ತುಂಬಿದ್ದ ಬುಟ್ಟಿಯನ್ನು ಚಿನ್ನಮ್ಮನ ತಲೆಗೇರಿಸಬೇಕೆನ್ನುವಷ್ಟರಲ್ಲಿ ನೋಡುತ್ತಾನೇನು ಅವ ಮೂರ್ಛೆ ಬೀಳುವಂತಾದ. ಏನು ಅಂದರೆ ನವಮಾಸಗಳ ಕಾಲ ಹೊಳೆಯ ಉದರದಲ್ಲಿ ಹೊಳೆಯ ಹೊಟ್ಟೆಯಲ್ಲಿ ಅಡಗಿದ್ದಂತಹ ದಣಿಗಳ ಬೆಳ್ಳಿ ಲೋಟದ ಮಂಕು ಹಿಂದು ಮುಂದೆ ಕಾಣಿಸುತ್ತಿದೆ. ತುದಿ ಮಾತ್ರ ಕಾಣಿಸ್ತಿದೆ. ಹೇಗೆ ಅಂದರೆ ನೋಡಿ, ಅದಕ್ಕೂ ಕೂಡ ಇಲ್ಲಿ ನಾಗವೇಣಿಯವರು ಜೀವವನ್ನು ಕೊಟ್ಟ ನಾನೇ ದಂಪತಿಗಳನ್ನು ಅಪವಾದದ ಕುಣಿಕೆಯೊಳಗೆ ಸಿಲುಕಿಸಿ ನದಿಯ ಉದರದಲ್ಲಿ ಅಡಗಿಕೊಂಡೆನಲ್ಲ ಎಂಬ ಪಶ್ಚಾತ್ತಾಪದಲ್ಲದು ಮುಖ ಮರೆ ಮಾಡಿಕೊಂಡಿದ್ದೆಯೇನೋ ಎಂಬಂತೆ. ನೋಡಿ, ಇಲ್ಲಿ ನಾಗವೇಣಿಯವರು ವರ್ಣನೆ ಮಾಡುವಂಥದ್ದು ಅತ್ಯಂತ ಹೃದಯ ಸ್ಪರ್ಶಿಯಾಗಿರುವಂಥದ್ದನ್ನು ನಾವು ನೋಡ್ಬೋದು. ಆ ಒಂದು ಬೆಳ್ಳಿ ಲೋಟಕ್ಕೂ ಕೂಡ ಜೀವವನ್ನು ನೀಡಿ ಅದು ಕೂಡ ಪಶ್ಚಾತ್ತಾಪ ಪಡುವಂತಹ ರೀತಿಯಲ್ಲಿ ಮುಖ ಮರೆಮಾಚಿಕೊಂಡಿದೆಯೇನೋ ಎಂಬಂತೆ ಕೆಸರೊಳಗೆ ದೇಹ ಒದಗಿಸಿಕೊಂಡಿದ್ದಂತಹ ಬೆಳ್ಳಿ ಲೋಟವನ್ನು ಕುದುಪ ನಿಧಾನಕ್ಕೆ ಬುಟ್ಟಿಯಿಂದ ಹೊರಗೆಳೆದ. ಇನ್ನೂ ಸೂತಕ ಕಳೆಯದ ಹಸಿ ಮಗುವನ್ನು ಅಂದರೆ ಆಗ ತಾನೇ ಜನಿಸಿದಂತಹ ರಕ್ತಸಿಕ್ತವಾದಂತಹ ಮಗುವನ್ನು, ಹಸಿ ಮಗುವನ್ನು ಯಾವ ರೀತಿಯಾಗಿ ಅದನ್ನು ತೊಳಿತಾರಲ್ಲ, ಅಂದರೆ ಅದನ್ನು ಯಾವ ರೀತಿ ಸ್ನಾನ ಮಾಡಿಸ್ತಾರಲ್ಲ ಆ ರೀತಿಯಾಗಿ ಮೀಯಿಸುವಂತೆ ನಿಧಾನಕ್ಕೆ ಹೊಳೆಯ ನೀರಿನಲ್ಲಿ ಆ ಬೆಳ್ಳಿ ಲೋಟವನ್ನು ತೊಳೆಯತೊಡಗಿದ. ಈ ಲೋಟದಿಂದಾಗಿ ತಾನೆಷ್ಟು ಅಪವಾದವನ್ನು ಮಾತುಗಳನ್ನು ಆ ದಣಿ ಪತ್ನಿಯವರ ಕೊಳುಕು ಬಾಯಿಯಿಂದ ಕೇಳಿಬಿಟ್ಟೆ ಎಂದು ಕುದುಪ ಹನಿಗಣ್ಣಾಗಿಯೇ ಆ ಲೋಟ ತೊಳೆದ. ಹೊಳೆಯ ಹೂಳೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯ ಕಳೆದುಕೊಂಡಂತಿದ್ದ ಬೆಳ್ಳಿ ಲೋಟಕ್ಕೆ ಇದೀಗ ಕುದುಪನಿಂದಾಗಿ ಜೀವ ಬಂದಂತಾಯಿತು. ಅಂದರೆ ಅದನ್ನೆಲ್ಲ ತೊಳೆದ ಆಗ ಅದಕ್ಕೆ ಏನೋ ಒಂದು ರೀತಿಯ ಜೀವ ಬಂದಂತಾಯಿತು. ತೋಟದಂಚಿನಲ್ಲಿ ನೆರಳಲ್ಲಿ ಕುಳಿತು ಒಕ್ಕಲ ಮಕ್ಕಳ ಬೆವರ ದಾರಿಯನ್ನೇ ದಿಟ್ಟಿಸ್ತಾ ಇದ್ದ ದಣಿಗಳನ್ನು ಬೆಳ್ಳಿ ಲೋಟವು ಗಮನಿಸಿತು. ದಣಿಗಳು ಮಾತ್ರ ಆ ಲೋಟವನ್ನು ಗಮನಿಸುವಂತಿರಲಿಲ್ಲ. ಅವರು ಚಿನ್ನಮ್ಮನ ಹಣೆಯಿಂದ ಕುಂಕುಮದೊಂದಿಗೆ ಕೆಳಗಿಳಿಯುತ್ತಿದ್ದ ಬೆವರಿನ ದಾರಿಯನ್ನೇ ಗಮನಿಸುತ್ತಿದ್ದರು. ಕುದುಪ ಹೂಳು ತುಂಬಿದ ಬುಟ್ಟಿಯನ್ನೆತ್ತಿ ಚಿನ್ನಮ್ಮನ ತಲೆಗೇರಿಸಿದ. ನೀರೊಳಗೆ ನಿಂತು ಕೂತು ಕಾಲ ಕಳೆಯುವಂತಹ ಇನ್ನೇನು ಮಸಲತ್ತು ನಡೆಸುತ್ತಿರುವುದನ್ನು ಕಂಡು ದಣಿಗಳು ಮತ್ತೆ ಸಿಟ್ಟಾದರು. ಆದರೂ ಇದೇನೂ ಹೊಸ ಮಸಲತ್ತು ಇರಬೇಕೆಂದು ಕಣ್ಣು ಕಿರಿದುಗೊಳಿಸಿ ಆತನತ್ತಲೇ ದಿಟ್ಟ ನೆಟ್ಟರು. ಯಾರು? ವೆಂಕಪ್ಪಯ್ಯನವರು. ಕುದುಪ ಯಾವುದೋ ಒಂದು ಕುಲುಗೆಟ್ಟ ಲೋಟವನ್ನು ನೀರೊಳಗೆ ಅದ್ದಿ ತೆಗೆದು ಮಣಗಟ್ಟಲೆ ಕೊಳೆಗಟ್ಟಿದ ತನ್ನ ಎಲೆ ವಸ್ತ್ರದಲ್ಲಿ ಒರೆಸಿ ಚಿನ್ನಮ್ಮನ ಕೈಗೆ ಕೊಡುವುದನ್ನು ದಣಿಗಳು ಮೌನವಾಗಿಯೇ ದಿಟ್ಟಿಸಿದರು. ಮೌನವಾಗಿಯೇ ಅಲ್ಲಿಂದನೇ ನೋಡ್ತಾ ಇದ್ದರು. ಮಾನಗೆಟ್ಟ ಈ ಹುಚ್ಚು ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದ್ದೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವಂತಹ ಲೋಟವಿರಬೇಕದು ಎಂದು ಯೋಚಿಸಿದ ದಣಿಗಳು ಆ ಹಾಳು ಲೋಟದ ಜಗತ್ತಲ್ಲೇ ಮುಳುಗಿ ಹೋದ ಗಂಡ ಹೆಂಡಿರ ಚಲನವಲನವನ್ನು
ಕಿರಿದು ಕಣ್ಣಿಂದ ಮತ್ತಷ್ಟು ಗಮನಿಸತೊಡಗ್ತಾನೆ. ನಿಧಾನಕ್ಕೆ ಕೂತಲ್ಲಿಂದ ಎದ್ದು ಬಂದರು. ಹಾಗೆ ಸದ್ದಿಲ್ಲದೆ ಬಂದ ದಣಿಗಳು ನೆರಳಲ್ಲೇ ನಿಂತು ತನ್ನೆದುರು ನಡೆಯುತ್ತಿದ್ದಂತಹ ವ್ಯಾಪಾರವನ್ನು, ಅಂದರೆ ಇಲ್ಲಿ ಕುದುಪ ಮತ್ತು ಚಿನ್ನಮ್ಮನ ನಡುವೆ ನಡೆಯುವಂತಹ ಒಂದು ಮೂಕವಾದಂತಹ ನೋವನ್ನು ಅವನು ಕಿರುಗಣ್ಣಿನಿಂದಲೇ ಗಮನಿಸ್ತಾ ಇದ್ದ. ಅವರ ಎದೆ ಬಡಿತದ ಲಯ ತಪ್ಪತೊಡಗಿತು. ಅವರ ಒಡಲ ಸಮಸ್ತವಾದಂತಹ ವ್ಯವಹಾರಗಳು ಒಂದರೆಗಳಿಗೆ, ಅಂದರೆ ಒಂದು ಅರ್ಧ ನಿಮಿಷದಷ್ಟು ಸ್ತಬ್ಧಗೊಂಡಂತಾಯಿತು. ಸ್ತಬ್ಧ ಅಂದರೆ ನಿಂತು ಹೋದಂತಾಯಿತು. ಚಿನ್ನಮ್ಮ ತನ್ನ ಕೈಯಲ್ಲಿದ್ದಂತಹ ಲೋಟ ತಿರುಗಿಸುತ್ತಿದ್ದಂತೆ ಅವರನ್ನೇ ಆಕೆ ತಿರುಗಿಸಿದಂತಾಯಿತು. ಯಾರನ್ನ? ದಣಿಗಳನ್ನೇ ತಿರುಗಿಸಿದಂತೆ ದಣಿಗಳಿಗೆ ಭಾಸ ಆಯಿತು. ಕಂಠದಲ್ಲಿ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ದಣಿಯವರಿಗೆ ನಿಧಾನಕ್ಕೆ ತನ್ನ ಪರಿಚಯ ಮಾಡಿಸತೊಡಗಿತು. ಹೌದು, ಅದೇ ಬೆಳ್ಳಿ ಲೋಟ. ಅದರ ಕಂಠ 7 ಎಸಳುಗಳ ದೊಡ್ಡ ಹೂವಿನಂತಿದೆ. ದಣಿಗಳಿಗೆ ಲೋಟದ ಪರಿಚಯ ಪೂರ್ಣವಾಯಿತು. ಎಷ್ಟೆಂದರೂ ಕಳೆದ 40 ವಸಂತಗಳಿಂದ ಈ ಬೆಳ್ಳಿ ಲೋಟ ದಣಿಗಳ ಒಡನಾಟದಲ್ಲಿರಲಿಲ್ಲವೇ? ಅಂದರೆ ಅವನು ವಿವಾಹವಾದಾಗಿಂದಲೂ ಕೂಡ ಅವನಿಗೆ ಅದು ಪರಿಚಿತವಿತ್ತು, ಬೆಳ್ಳಿ ಲೋಟ. ದಣಿಗಳ ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ಹಂತಗಳಲ್ಲೂ ಅದು ಮೂಕ ಸಾಕ್ಷಿಯಾಗಿರಲಿಲ್ಲವೇ? ದಣಿಗಳು ಆ ಬೆಳ್ಳಿ ಲೋಟವನ್ನು ದಿಟ್ಟಿಸಿದರು. ಅದನ್ನು ದಿಟ್ಟಿಸಿ ನೋಡ್ತಾರೆ. ಚಿನ್ನಮ್ಮಳು ಲೋಟವನ್ನು ಹಾಗೇ ತಿರುಗಿಸಿ ನೋಡುತ್ತಲೇ ಅದರ ಪರಿಚಯವನ್ನು ಮಾಡಿಕೊಳ್ತಾಳೆ. ಆಕೆಯು ಆ ಬೆಳ್ಳಿ ಲೋಟವನ್ನು ಅದೆಷ್ಟು ಬಾರಿ ನೂರೆಕಾಯಿಯಿಂದ ಮೇಯಿಸಿಲ್ಲ. ಅಂದರೆ ಒಂದು ಪಾತ್ರೆಗಳನ್ನು ತೊಳೆಯುವಂತಹ ಒಂದು ಅಂಟುವಾಳಕಾಯಿ ಅಂತ ರೀತಿಯಲ್ಲಿರುವಂಥದ್ದಕ್ಕೆ ನೂರೆಕಾಯಿ ಅಂತ ಕರೀತಾರೆ. ಆ ಕಾಯಿಯಿಂದ ಆಕೆ ಎಷ್ಟು ಬಾರಿ ಅದನ್ನು ತೊಳೆದಿಲ್ಲ ಅನ್ನುವಂಥದ್ದು. ಹಾಗೆ ಮೇಯಿಸುವಾಗಲೆಲ್ಲರೂ ಅದರ ಮೈ ಮೇಲೆ ಬಿಟ್ಟಿರುವಂತಹ ಬಳ್ಳಿಯ ಚಂದವನ್ನು ಅದೆಷ್ಟು ಬಾರಿ ದಣಿ ಪತ್ನಿಯವರಲ್ಲಿ ಹೊಗಳಿಲ್ಲ. ನೋಡಿ, ಆಕೆ ಪಾತ್ರೆ ತೊಳೆಯುವಾಗ ಅವಳು ಆ ಬೆಳ್ಳಿಯ ಲೋಟವನ್ನು ತೊಳೆದು ಅದರ ಬಗ್ಗೆ ವರ್ಣನೆಯನ್ನು, ಅಂದರೆ ಹೊಗಳಿಕೆಯನ್ನು ಕೂಡ ಆ ದಣಿಯ ಪತ್ನಿಗೆ ಹೇಳಿರ್ತಾಳೆ. ಅದೇ ಕಂಠದಲ್ಲೆಲ್ಲ ಬಳ್ಳಿ ಬಿಟ್ಟ ಚಂದದ ಲೋಟ ಚಿನ್ನಮ್ಮನಿಗೆ ಆ ಲೋಟವನ್ನು ಅದೆಷ್ಟು ನೋಡಿದರೂ ಸಾಲದು. ದಣಿಗಳಿಗೆ ಕಾಣುವಂತೆ ಎತ್ತರಿಸಿ ಹಿಡಿದು ನೋಡಿಯೇ ನೋಡಿದಳು. ದಣಿಗಳಿಗೆ ಕಾಣಿಸುವಂತಹ ರೀತಿಯಲ್ಲಿಯೇ ಆ ಬೆಳ್ಳಿ ಲೋಟವನ್ನು ತಿರುಗಿಸಿ ನೋಡ್ತಾ ಇದ್ಲು. ಕುದುಪನೂ ಆ ಬೆಳ್ಳಿ ಲೋಟವನ್ನು ಗಮನಿಸ್ತಾ ಇದ್ದ. ಆತನಿಗಂತೂ ಈ ಲೋಟದ ದರ್ಶನವಾದೊಡನೆ ಬಿಸಿಲಿನಿಂದ ಜೀವ ಕಳೆದುಕೊಂಡಿದ್ದಂತಹ ದೇಹಕ್ಕೆ ಮತ್ತಷ್ಟು ಹೊಸ ಚೈತನ್ಯ ಬಂದಂತಾಯಿತು. ನೆತ್ತಿ ಮೇಲೆ ಬಿಸಿಲು ಕಾರುತ್ತಿರುವಂತಹ ಸೂರ್ಯ ಇನ್ನಷ್ಟು ಬೇಕಿದ್ದರೆ ಕಾರಲ್ಲಿ, ಅಂದರೆ ಇನ್ನೂ ಬೇಕಿದ್ದರೆ ಸೂರ್ಯ ಇನ್ನಷ್ಟು ಶಾಖವನ್ನು ಕೊಡಲಿ ಎಂಬಂತಹ ಉಡಾಫೆಯಲ್ಲಿ ಆತನಲ್ಲಿ ಮೈ ತೆಳೆದು ಬಂದಿತ್ತು. ಆತ ಚಿನ್ನಮ್ಮನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನೊಮ್ಮೆ ದಣಿಯವರ ಪರಿಧಿಗೆ ಒಪ್ಪಿಸಲು ಕಾತುರನಾಗಿ ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯ್ತಾ ಇದ್ದ. ಚಿನ್ನಮ್ಮ ಹಿಡ್ಕೊಂಡಿಲ್ಲಲ್ಲ ಆ ಒಂದು ಬೆಳ್ಳಿ ಲೋಟವನ್ನು ತಗೊಂಡು ನಾನು ಆ ದಣಿಗಳಿಗೆ ಒಪ್ಪಿಸ್ಬೇಕು ಅನ್ನುವಂತಹ ಕಾತುರದಿಂದ ಅವ್ರ ಹತ್ರ ತೊಗೊಂಡೋಗಿ ಅದನ್ನು ಹಸ್ತಾಂತರ ಮಾಡಬೇಕು, ಕೊಟ್ಬಿಡಬೇಕು ಅಂತಂದು ಇಸ್ಕೊಳ್ಳುವಂತಹ ಕ್ಷಣಕ್ಕಾಗಿ ಕಾಯ್ತಾ ಇದ್ದ ಕುದುಪ. ಹಾಗೆ ಕಾಯುವಂತಹ ಪ್ರತಿ ಕ್ಷಣವೂ ಕೂಡ ಆತನಿಗೆ ಅತೀ ದೀರ್ಘವಾಗಿ ಪರಿಣಮಿಸತೊಡಗಿತ್ತು. ಕ್ಷಣ ಕ್ಷಣಕ್ಕೂ ಕೂತ ಆತನ ಚಡಪಡಿಕೆ ಏರ್ತಾನೇ ಇತ್ತು. ಆ ಬಗ್ಗೆ ಚಿನ್ನಮ್ಮನಿಗೆ ಅದರ ಕಡೆ ಲಕ್ಷ್ಯವೇ ಇರಲಿಲ್ಲ. ಲೋಟದ ಚಂದವನ್ನು ಆಕೆ ಮತ್ತೆ ಮತ್ತೆ ತಿರುಗಿಸಿ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲೂ ಅದೆಷ್ಟೋ ಭಾವನೆಗಳು ಗಿರಿಕಿ ಹೊಡೆಯತೊಡಗಿದವು. ಗಿರಿಕಿ ಹೊಡೆಯೋದು ಅಂತಂದರೆ ನಡೆದಂತಹ ಘಟನೆಗಳು ಮರುಕಳಿಸುವಂತಹದ್ದಕ್ಕೆ ಗಿರಿಕಿ ಹೊಡೆಯುವುದು ಅಂತ ಹೇಳ್ತಾರೆ. ಅಂದರೆ ದಣಿಗಳ ಮನೆಯಲ್ಲಿ ಅವರು ಮುಸುರೆಯನ್ನು ತೊಳೆಯುವಂತಹ ಸಂದರ್ಭದಲ್ಲಿ ಕಳೆದು ಹೋದಂತಹ ಬೆಳ್ಳಿ ಲೋಟ, ಹಾಗೆ ಆ ಹೊಳೆಯಲ್ಲಿ ಎಷ್ಟು ಹುಡುಕಿದರೂ ಕೂಡ ಆ ಬೆಳ್ಳಿ ಲೋಟ ಸಿಗದೇ ಇದ್ದದ್ದು, ಹಾಗೆ ದಣಿಗಳ ಕುಟುಂಬ ಅಂದರೆ ದಣಿಯ ಪತ್ನಿ ಅವರ ಮೇಲೆ, ಅಂದರೆ ಕುದುಪ, ಚಿನ್ನಮ್ಮ ಹಾಗೂ ಗುಡ್ಡನ ಕುಟುಂಬದ ಮೇಲೆ ಅವರ ಮೇಲೆ ಒದಿಸಿದಂತಹ
ಒಂದು ಅಪವಾದ. ಏನಂತ ಅಪವಾದ ಹೊರಿಸಿದ್ರು, ಬೆಳ್ಳಿ ಲೋಟವನ್ನು ಇವರೇ ಲಪ್ಟಾಯಿಸಿದರೆ ಅನ್ನುವಂತಹ ಒಂದು ಅಪವಾದನೂ ಕೂಡ ಅವರ ಮೇಲೆ ಹೊರಿಸಿರ್ತಾರೆ. ಈ ಎಲ್ಲ ನೆನಪು ಕೂಡ ಅವಳಿಗೆ ಗಿರಿಕಿ ಹೊಡೆಯಿತು. ನೆನಪುಗಳು ಮತ್ತೆ ಮರುಕಳಿಸಿದ್ವು. ಆಗ ಆ ಚಿನ್ನಮ್ಮ ತಾನೇ ಹೇಳ್ಕೊಳ್ತಾಳೆ, ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆಯನ್ನು ಕಳೆದದ್ದು, ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲ ಚಾವಣಿಗೆ ಜೋಡಿಸಿದ್ದು. ಈ ಬೆಳ್ಳಿಯದ್ದಾದರೇನಂತೆ, ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು. ಅಂದರೆ ಬುದ್ಧಿ ಅನ್ನುವಂಥದ್ದು ಕೀಳು ಕೆಳಮಟ್ಟದ್ದು, ಮೂರ್ಖಾಸಿನದ್ದು ಅಂತಂದರೆ ಏನಕ್ಕೂ ಕೆಲಸಕ್ಕೆ ಬಾರದೇ ಇರುವಂತಹದ್ದು. ಹೇಗೆ ಅಂದರೆ ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲದು. ಅಂದರೆ ಪಟ್ಟದ ಮೇಲೆ ಇರುವಂತಹ ಕತ್ತಿಗೆ ಆ ಚಟ್ಟದಲ್ಲಿ ಈಗಾಗಲೇ ಸತ್ತಿರುವಂತಹವನ ಮೇಲೆ ಕತ್ತಿ ಪ್ರಹಾರ ಮಾಡಲು ದೃಷ್ಟಿಯನ್ನು ಹಾಯಿಸುವಂಥದ್ದು ಸರಿಯಲ್ಲ. ಹಾಗೆ ಜಾತಿ ಹಾವಿಗೆಕ್ಕೆ ಎರೆಹುಳುದಂತೆ ಕೆಸರು ಕೆದಕುವ ಕೆಲಸ. ಅದು ಎರೆಹುಳು ಮಣ್ಣನ್ನು ಕೆದರಿ ಅದು ಆಹಾರವನ್ನಾಗಿ ತೆಗೆದುಕೊಳ್ಳುತ್ತೆ. ಹಾಗೆ ಜಾತಿ ಹಾವಿಗೆ ಯಾಕೆ ಇಂತಹ ಎರೆಹುಳುವಿನ ರೀತಿಯಲ್ಲಿ ಕೆಸರನ್ನು ಕೆದಕುವಂತಹ ಕೆಲಸ. ಈ ಬೆಳ್ಳಿ ಲೋಟದಿಂದಾಗಿಯೇ ತನ್ನ ಕುಟುಂಬ ಇದುವರೆಗೆ ಉಂಡಂತಹ ನೋವು, ಅವಮಾನ, ಪಟ್ಟಂತಹ ಪಾಡು ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ತದಿಂದ ಅಂದರೆ ಮನಸ್ಸಿನಿಂದ ದಿಗಿಣಿ ತೆಗೆದು ಮೇಲೆದ್ದು, ಅಂದರೆ ಇದ್ದಕ್ಕಿದ್ದ ಹಾಗೆ ತಕ್ಷಣ ಮೇಲೆದ್ಬಿಡ್ತು. ಆಕೆಯ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಂಡವು. ತನ್ನ ಹೃದಯದಲ್ಲಿ ಇದ್ದಂತಹ ಪಿತ್ತ ಅಂದರೆ ಕೋಪ ಒಂದರೆ ಕ್ಷಣ ಏನಾಯಿತು ಅಂದರೆ ಕೆರಳಿದಂತೆ ಆಗಿಬಿಡ್ತು. ಆ ಒಂದು ನೋವು, ಸಂಕಟ ಚಾಯ್ತೇನೋ ಅನ್ನುವಂತಹ ರೀತಿಯಲ್ಲಿ ಆಗೋಗ್ಬಿಡ್ತು. ಈವರೆಗೆ ಸಂಕಟ ಉಂಡಂತಹ ಅಂದರೆ ಅವಳು ಅನುಭವಿಸಿದಂತಹ ಎಲ್ಲ ಒಂದು ಅಪವಾದ ಇರ್ಬೋದು, ಕಷ್ಟ ಇರ್ಬೋದು, ಇವೆಲ್ಲಕ್ಕೂ ಏನೆನಿಸ್ತೋ ಗೊತ್ತಿಲ್ಲ. ಆ ಕ್ಷಣದಲ್ಲಿ ಚಿನ್ನಮ್ಮ ಅಂದರೆ ತಕ್ಷಣ ಏನು ಮಾಡಿಬಿಟ್ಲು, ಪೂರ್ವಾಭಿಮುಖವಾಗಿ ನಡ್ಕೊಂಡು ಹೋದ್ಲು. ಆ ಹೊಳೆಯಲ್ಲಿ 10 ಹೆಜ್ಜೆ ಹಾಕಿ ಮುಂದೆ ಹೋದ್ಲು. 11ನೇ ಹೆಜ್ಜೆ ಇಡುವಷ್ಟರಲ್ಲೇ ಅಲ್ಲೇ ಆಕೆ ನಿಂತ್ಕೊಂಡ್ಬಿಟ್ಲು. ಅತ್ತ ದೂರದಲ್ಲಿದ್ದಂತಹ ಹೊಳೆಯ ಆಳ ಮಡು ಅಂದರೆ ಭಾಳಷ್ಟು ನೀರು ಇರುವಂತಹ ಒಂದು ಸ್ಥಳ, ಆಳವಾದಂತಹ ಸ್ಥಳದ ಹತ್ರ ಬಂದು ಆ ಬೆಳ್ಳಿ ಲೋಟವನ್ನು ಎಸ್ತೇ ಬಿಟ್ಲು. ಕಂಠದಲ್ಲಿ ಬಳ್ಳಿ ಹೊತ್ತ ಆ ಬೆಳ್ಳಿ ಲೋಟದ ಕಂಠದಲ್ಲಿ ಅಂದರೆ ತುದಿಯ ಭಾಗದಲ್ಲಿ ಆ ಬೆಳ್ಳಿ ಲೋಟ ತೋಟದಂಚದ ನೆರಳಿನಲ್ಲಿ ನಿಂತು ತನ್ನನ್ನೇ ದಿಟ್ಟಿಸ್ತಾ ಇದ್ದಂತಹ ಧಣಿಯವರ ಮೋರೆಯ ಅಸಂಖ್ಯ ಭಾವನೆಗಳನ್ನು, ಮೋರೆಯ ಅಂದರೆ ಮುಖದಲ್ಲಿ ಅಸಂಖ್ಯವಾದಂತಹ ಭಾವನೆಗಳನ್ನು ಓದ್ತಾ ಇದ್ದಂತಹ ಆ ಒಂದು ಬೆಳ್ಳಿ ಲೋಟ ಆ ಒಂದು ಮಡುವಿನಲ್ಲಿ, ಆಳದ ಮಡುವಿನಲ್ಲಿ ನಿಧಾನಕ್ಕೆ ಮುಳುಗಿ ಹೋಯಿತು. ನಂತರ ಚಿನ್ನಮ್ಮ ಹೊಳೆಯ ನೀರಲ್ಲೊಮ್ಮೆ ಸಂಪೂರ್ಣವಾಗಿ ಮುಳುಗಿ ಮತ್ತೆ ಎದ್ದು ನಿಂತ್ಕೊಳ್ತಾಳೆ. ಏಕೆ ಅಂದರೆ ಅವಳು ತನಗೆ ಆದಂತಹ ಎಲ್ಲ ನೋವು, ಸಂಕಟ, ಅಪವಾದ ಎಲ್ಲವೂ ಕೂಡ ನಾನು ಅದರಿಂದ ಹೊರಗಡೆ ಬಂದೆ ಅಂತ ಅನ್ನುವಂತಹ ರೀತಿಯಲ್ಲಿ ಅವಳು ಆ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಮತ್ತೆ ಎದ್ದು ನಿಂತ್ಕೊತಾಳೆ. ನೆರಳಿನಲ್ಲಿ ಇದ್ದ ದಣಿಯವರು ತಾನು ಹೊದ್ದುಕೊಂಡಿದ್ದಂತಹ ವಲ್ಲಿ ಅಂದರೆ ವಸ್ತ್ರವನ್ನು ತಗೊಂಡು ತನ್ನ ಮುಖಕ್ಕೆ ಗಾಳಿಯನ್ನು ಬೀಸ್ಕೊಳ್ತಾರೆ. ಇಲ್ಲಿ ನಾವು ಏನನ್ನು ನೋಡ್ಬೋದು ಅಂದರೆ ಉಳ್ಳವರು ಅಂದರೆ ಶ್ರೀಮಂತರು ತಮ್ಮ ಸ್ವಾರ್ಥ ಮತ್ತು ಆಮಿಷಕ್ಕಾಗಿ ಬಡವರನ್ನು ಹೇಗೆ ಬಹಳ ಕಠಿಣವಾಗಿ ಅವರು ದುಡಿಸ್ಕೊಳ್ತಾರೆ ಅನ್ನುವಂತಹ ರೀತಿಯನ್ನು, ಯಾವ ರೀತಿ ಅಂದರೆ ಅಮಾನುಷಕವಾಗಿ ನಡೆಸಿಕೊಳ್ಳುವಂತಹ ರೀತಿಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ನೋಡೋದಾದರೆ ಶೋಷಣೆಗೆ ಒಳಗಾದಂತಹವರು ತಮ್ಮ ನ್ಯಾಯಕ್ಕಾಗಿ, ತಮ್ಮ ಜೀವನದ ಮೌಲ್ಯಕ್ಕಾಗಿ ಭಂಗ ಬಂದಾಗ ಅವರು ಹೇಗೆ ಕೋಪಗೊಳ್ತಾರೆ ಎಂಬುವಂಥದ್ದನ್ನು ಇಲ್ಲಿ ಲೇಖಕಿಯವರಾದಂತಹ ಡಾಕ್ಟರ್ ಎಚ್ ನಾಗವೇಣಿಯವರು ಅತ್ಯಂತ ಹೃದಯ ಸ್ಪರ್ಶಿಯಾದಂತಹ ರೀತಿಯಲ್ಲಿ ಚಿತ್ರಿತವಾಗಿದೆ. ಹಾಗೆ ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಅಂತಂದರೆ 2 ಕುಟುಂಬಗಳು ಬರುತ್ತೆ. ಒಂದು ದಣಿಗಳ ಮನೆಯಲ್ಲಿ ಕೆಲಸ ಮಾಡುವಂತಹ ಕುಟುಂಬ ಅಂದರೆ ಕುದುಪ ಮತ್ತು ಚಿನ್ನಮ್ಮ ಹಾಗೂ ಅವರ ಮಗ ಗುಡ್ಡ ಅನ್ನುವಂತಹ ಪಾತ್ರ. ಹಾಗೆ ದಣಿ ಅಂತಂದರೆ ವೆಂಕಪ್ಪಯ್ಯನವರು, ಆ ವೆಂಕಪ್ಪಯ್ಯನವರು ಮತ್ತು ಅವರ ಪತ್ನಿ. ಹಾಗೆ ಈ ಒಂದು
ಪಾಠದಲ್ಲಿ ಹೊಳೆಗೂ ಕೂಡ ಜೀವವನ್ನು ತುಂಬಿ ಇಲ್ಲಿ ನಾಗವೇಣಿಯವರು ಈ ಒಂದು ಕಥೆಯನ್ನು ಚಿತ್ರಿಸಿದ್ದಾರೆ. ಹಾಗೆ ಇಲ್ಲಿ ಬರುವಂತಹ ಪ್ರಮುಖ ಅಂಶಗಳಲ್ಲಿ ಮತ್ತೊಂದು ಅಂದರೆ ಚಿನ್ನಮ್ಮನ 8 ವರ್ಷದ ಮಗ ಗುಡ್ಡ, ಇವರು ದಣಿಗಳ ಮುಸುರೆ ಪಾತ್ರೆಯಲ್ಲಿ ಮರಿಮೀನುಗಳನ್ನು ಹಿಡಿಯುವಂತಹ ಆಟ ಆಡ್ತಾ ಇರ್ತಾನೆ. ಆಗ ಆ ಮಣ್ಣು ಕುಸಿದಿದ್ದರಿಂದ, ಹೊಳೆಯಲ್ಲಿರುವಂತಹ ಮಣ್ಣು ಕುಸಿದೋಗೋದ್ರಿಂದ ದಡದ ಮೇಲಿದ್ದಂತಹ ಪಾತ್ರೆಗಳೆಲ್ಲವೂ ಕೂಡ ನೀರು ಪಾಲಾಗೋಗ್ಬಿಡ್ತವೆ. ಆಗ ದಣಿ ಪತ್ನಿಯವರಿಗೆ ಮದುವೆಯ ಸಮಯದಲ್ಲಿ ಬೆಳ್ಳಿ ಲೋಟವನ್ನು ಅವ್ರ ತಂದೆ ಅದನ್ನು ಕೊಟ್ಟಿರ್ತಾರೆ. ಹಾಗೆ ಕುದುಪನ ಕುಟುಂಬವೇ ಆ ಬೆಳ್ಳಿ ಲೋಟವನ್ನು ಲಪಟಾಯಿಸಿರ್ಬೇಕು ಅನ್ನುವಂತಹ ಅಪವಾದ ಕೂಡ ಕೇಳಿಬರುತ್ತೆ. ಅದಕ್ಕಾಗಿ ಮುಂದಿನ 3 ಬೇಸಿಗೆಯವರೆಗೂ ಕೂಡ ಚಿನ್ನಮ್ಮನ ದುಡಿತಕ್ಕೆ ಪಡಿ ಇಲ್ಲ ಎಂಬ ಕರಾರು ಅನ್ವಯ ಗುಡ್ಡ ಬಂಧ ಮುಕ್ತನಾಗ್ತಾನೆ. ಅಂದರೆ ಅವನಿಗೆ ಕೊಡುವಂತಹ ಶಿಕ್ಷೆಯನ್ನು ಅಲ್ಲಿಗೆ ದಣಿಗಳು ನಿಲ್ಲಿಸ್ತಾರೆ. ಕುದುಪನ ಬೆಳ್ಳಿ ಲೋಟವನ್ನು ನೋಡಿ ಇದೇ ಲೋಟ ತನ್ನ ಬೆವರಿನ ಬೆಲೆಯನ್ನು ಕಳೆದದ್ದು, ಕಳ್ಳತನದ ಕಿರೀಟ ತೊಡಿಸಿದ್ದು, ಈ ಒಂದು ಅಪವಾದದಿಂದ ಚಿನ್ನಮ್ಮ ಆಕೆಗೆ ಆ ಒಂದು ಬೆಳ್ಳಿ ಲೋಟ ಆ ಕುಟುಂಬಕ್ಕೆ ಸಿಕ್ಕಿದ್ರೂ ಕೂಡ ಆಕೆ ಅದರ ಕೋಪ ಆವಿಷದಿಂದ ಏನು ಮಾಡ್ತಾಳೆ ಅಂದರೆ ಮತ್ತೆ ಆ ಒಂದು ಬೆಳ್ಳಿ ಲೋಟವನ್ನು ಹೊಳೆಯಲ್ಲಿ ಎಸಿತಾಳೆ. ಇಷ್ಟು ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖವಾದಂತಹ ಅಂಶಗಳು. ಧನ್ಯವಾದಗಳು.